ಯಜ್ಞದ ಕುರಿಯಾದ ಆತನಿಗೆ ಮಾತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. 2 ತಿಮೋತಿ 2ನೇ ಅಧ್ಯಾಯ 20ನೇ ವಚನ. 2 ತಿಮೋತಿ 2ನೇ ಅಧ್ಯಾಯ 20ನೇ ವಚನ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆ ಅಲ್ಲದೆ ಮರದ ಪಾತ್ರೆ, ಮಣ್ಣಿನ ಪಾತ್ರೆ ಇರುತ್ತವೆ. ಹಲ್ಲೆಲೂಯ. ಇವತ್ತು ನಾನು ಹೇಳುವಂತ ಮಾತು ಏನಂದ್ರೆ ಪಾತ್ರೆ. ಹೇಳಿ ಹೇಳಿ, ಇನ್ನೊಂದ್ಸರಿ ಹೇಳಿ. ನಂಬರ್ 1, ಆದಿಕಾಂಡ 40ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ 40ನೇ ಅಧ್ಯಾಯ 21ನೇ ವಚನ. ಪಾನದಾಯಕರ ಮುಖ್ಯಸ್ಥನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು. ಅವನ ಪಾನ ಪಾತ್ರೆಯನ್ನು ಫರೋಹನ ಕೈಗೆ ಕೊಡುವವನಾದನು. ನಂಬರ್ 1, ನಿಮ್ಮ ಪಾನ ಪಾತ್ರೆ. ಯಾರ ಪಾನ ಪಾತ್ರೆ? சொல்லுங்க. ನಿಮ್ಮ ಪಾನ ಪಾತ್ರೆನ ಯಾರೋ ಕುಡಿಲಿಕ್ಕೆ ಕಾಯ್ತಾ ಇದ್ದಾರೆ. ಹಲ್ಲೆಲೂಯ. ಪಾನ ಪಾತ್ರೆಯಲ್ಲಿ ಏನಿದೆ? ಪಾನ ಪಾತ್ರೆಯಲ್ಲಿ ಏನಿದೆ? ಏನಿದೆ? ಕುಡಿಯುವ ದ್ರಾಕ್ಷಾ ರಸ. ಯಾವ್ದ್ರಲ್ಲಿದೆ? ಈ ಪಾನ ಪಾತ್ರೆನ ಜೈಲಲ್ಲಿ ಹಾಕ್ಬಿಟ್ಟಿರ್ತಾನೆ. ಆ ವ್ಯಕ್ತಿನ ಜೈಲಲ್ಲಿ ಹಾಕಿ ಇವನ್ಗೆ ಯಾಕೋ ಸಮಾಧಾನ ಹೊರಟೋಗ್ಬಿಡುತ್ತೆ. ಕೊನೆಗೆ ಅವನ್ನ ಕರೆಸ್ತಾನೆ. ಯಾವಾಗ ಕರೆಸ್ತಾನೆ? ಬರ್ತ್ಡೇ ಗಿಫ್ಟ್ ಕೊಡೋ ತರ ಕಳಿಸ್ತಾನೆ. 40-20 ಓದಿ. ಫರೋಹನ ಜನ್ಮ ದಿನದಲ್ಲಿ ಫರೋಹನ ಜನ್ಮ ದಿನದಲ್ಲಿ ಬರ್ತ್ಡೇ ಗಿಫ್ಟ್ ಕೊಡ್ತಾನೆ. ಬೈಬಲೇ 2 பேர் தான் ಇಬ್ರೇ ಬರ್ತ್ಡೇ ಮಾಡಿದ್. ಯಾರ್ಯಾರು ಹೇಳಿ? ಆಮೇಲೆ ಫರೋನ ಇರೋದ ಇಬ್ರು ಬಿಟ್ರೆ ಬೇರೆ ಯಾರು ಇಸ್ರಾಯೇಲ್ರು ಬರ್ತ್ಡೇ ಮಾಡೋದೇ ಇಲ್ಲ. ಬೈಬಲಲ್ಲಿ ದೇವರ ಮಕ್ಕಳು ಹುಟ್ಟಿದ ದಿನ ಮಾಡೋದೇ ಇಲ್ಲ, ಮಾಡಿಲ್ಲ. ಯೇಸು ಸ್ವಾಮಿನು 30 ವರ್ಷ ಇದ್ದು ಯಾವತ್ತು ಬರ್ತ್ಡೇ ಮಾಡಿಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ಬೈಬಲಲ್ಲಿ ಇಲ್ಲ. ಇಲ್ಲೇ ಯಾರು ಬರ್ತ್ಡೇ பண்ணாங்கன்னாக்க ಫರೋಹ ಹೊರತೆ, ನೆಕ್ಸ್ಟ್ ಹೆರೋದ. ಇದನ್ ಬಿಟ್ರೆ ಯಾರು ಮಾಡಿಲ್ಲ. ಅಬ್ರಹಾಂನಿಂದ ಹಿಡ್ಕೊಂಡು ಪ್ರಕಟಣೆವರೆಗೂ ಯಾರು ಮಾಡಿಲ್ಲ. ಹಂಗಿದ್ರೆ ಬರ್ತ್ಡೇ ಮಾಡಬಾರ್ದಾ ನಾನು ಕೇಳ್ತಾರೆ. ಅದು ನಾನು ಹೇಳ್ತಾ ಇಲ್ಲ. ಯಾರು ಮಾಡಿದ್ರು ಅಂತ ಅಷ್ಟು ಮಾತ್ರ ನಾನು ಹೇಳ್ತಾ ಇರೋದು. ಬರ್ತ್ಡೇ ಮಾಡ್ಬೇಕಾ ಬಿಡುವ ಅದು ನಾನು ಹೇಳ್ತಾ ಇಲ್ಲ. ಸರಿ, ಅದು ಬೇರೆ. ಇವನು ಬರ್ತ್ಡೇ ಗಿಫ್ಟ್ ಆಗಿ ಏನ್ ಮಾಡ್ತಾನೆ ಅಂತಂದ್ರೆ, ಫರೋಹನ ಸೇನೆಯಲ್ಲಿ ಫರೋಹನ ಆಳ್ನ ಕರೆದ್ಬಿಟ್ಟು ಪಾನ ಪಾತ್ರೆ ಮತ್ತೆ ಕೊಡೋಂಗೆ ಮಾಡ್ತಾನೆ. ಬೇರೆ ಯಾರು ತಕೊಂಡ್ರು ಇವನ್ಗೆ ಸಮಾಧಾನ ಆಗ್ಲಿಲ್ಲ. ಆ ಫರೋಹನ ಪಾನ ಪಾತ್ರೆಯಲ್ಲಿ ಏನಿತ್ತು ಅಂತಂದ್ರೆ, ಈ ಪಾನದಾಯಕನ ಪಾತ್ರೆಯಲ್ಲಿ ಏನಿತ್ತು? ದೇವರ ಅದ್ಭುತ. ಯೋಸೇಫನ ಸಿಂಹಾಸನಕ್ಕೆ ದಾರಿ. ಆ ಪಾನ ಪಾತ್ರೆಯಲ್ಲಿ ಏನಿತ್ತು ಅಂದ್ರೆ, ಅವನ ಜೈಲಿಂದ ಕರೆಸಿದಾಗ ಈ ಪಾನ ಪಾತ್ರೆ ಹಿಂಗೆ ತೆಗೆದು ಕೊಡುವಾಗ 2 ವರ್ಷ ಆದ ನಂತರ ಪಾನದಾಯಕನ್ಗೆ ನೆನಪು ಬರುತ್ತೆ, ಯೋಸೇಫ ಜೈಲಲ್ಲಿರೋದು. ಹಲ್ಲೆಲೂಯಾ. ಅಂದ್ರೆ ಮಿರಾಕಲ್, ಅದ್ಭುತ. ಈ ಪಾನ ಪಾತ್ರೆ ಏನು ಅಂದ್ರೆ ದ್ರಾಕ್ಷಾರಸ. ದ್ರಾಕ್ಷಾರಸ ಅಂದ್ರೆ ಏನು? ಅದ್ಭುತ. ಈ ಪಾನ ಪಾತ್ರೆ ಅಂದ್ರೆ ಏನು? ದೇವರ ವಾಕ್ಯ. ಅದೇ ಯೆರೆಮೀಯ 23ನೇ 9ನೇ ವಚನದಲ್ಲಿ
ಯೆರೆಮೀಯ 23ನೇ ಅಧ್ಯಾಯ 9ನೇ ವಚನದಲ್ಲಿ 5ನೇ ಲೈನ್ ಓದಿ, 4ನೇ ಲೈನ್. ಯೆರೆಮೀಯ 23:9. ಆ ವಶನಾಗಿ ಅಮಲೇರಿದವನಂತಿದ್ದೇನೆ. ಏನಕ್ಕೆ ಅಮಲೇರಿದಾನೆ? ಇವನು ದ್ರಾಕ್ಷಾರಸಕ್ಕೆ. ದ್ರಾಕ್ಷಾರಸ ಅಂದ್ರೆ ಏನು? ದೇವರ ವಾಕ್ಯ. ಅದರ ಅರ್ಥ ಏನು? ನೀನು ದೇವರ ವಾಕ್ಯ ಹೇಳ್ಬೇಕು ಅಂತ ಆಚೆ ಕಡೆ ರಾಜರು ಕಾದಿದ್ದಾರೆ. ನೀನು ಪಾನ ಪಾತ್ರೆನ ಕೊಡಬೇಕು ಅಂತ ದಾರಿಯಲ್ಲಿ ಹೋಗೋನ್ ಕಾದಿದ್ದಾನೆ. ನೀನು ಪಾನ ಪಾತ್ರೆನ ಅಂದ್ರೆ ದೇವರ ವಾಕ್ಯವೆಂಬ ದ್ರಾಕ್ಷಾರಸನ ಕೊಡಬೇಕು ಅಂತ ಲೋಕ ಕಾದಿದೆ. நீ கொடுக்காவிட்டா அவங்களுக்கு என்ன சாப்பிட்டாலும் என்ன குடிச்சாலும் கார் வச்சுக்கினாலும் 1000 போட்டுக்கினாலும் கேஜி கணக்குல கோல்ட் போட்டுக்கினாலும் சமாதானம் இல்லை. ಪರೋನ ಪಾನ ಪಾತ್ರೆ ತಕ್ಕೊಂಡು ಬಂದು ಪರೋನ್ಗೆ ಯಾರು ಕೊಟ್ರು ಅದರಿಂದ ಅವನಿಗೆ ಸಮಾಧಾನ ಆಗ್ತಾ ಇಲ್ಲ, ಸಂತೋಷ ಇಲ್ಲ. ಇವನ್ಗೆ ಪಾನ ಪಾತ್ರೆ ದೇವರ ಮಗನೇ ಕೊಡಬೇಕು. ಇವನು ದೇವರ ಮಗ ಆಗಿರ್ತಾನೆ. ಅದಕ್ಕೋಸ್ಕರನೇ ಇವನು ಮತ್ತೆ ಫರೋಹನ ಸನ್ನಿಧಿಗೆ ಬರ್ತಾನೆ. ಮತ್ತೆ ಯೋಸೇಫ ಇವನ ಮೂಲಕನೇ ಸಿಂಹಾಸನಕ್ಕೆ ಹೋಗೋದು. ಹಲ್ಲೆಲೂಯಾ. ನಿನ್ನ ಪಾನ ಪಾತ್ರೆ ದೇವರ ವಾಕ್ಯ ಎಂಬ ಪಾನ ಪಾತ್ರೆ. ನಿನ್ನ ಪಕ್ಕದಲ್ಲಿರೋನ್ಗೆ ಹೇಳು, ಅಮ್ಮ ಆಂಡವರ ಅದ್ಭುತ ಪಂಡ್ರಾರಂತೆ. ನಿನ್ನ ಪಕ್ಕದಲ್ಲಿರೋಂಥವ್ರಿಗೆ ಹೇಳು, ದೇವರು ಸಮಾಧಾನ ಕೊಡ್ತಾರೆ ಅಂತ. ನಿನ್ನ ಪಕ್ಕದಲ್ಲಿರೋ ಇಲ್ಲಲ್ಲ, ಆಚೆ ಹೋಗಿ. ಕರೆಕ್ಟ್ ತಾನೆ? ನೀನು ಪಾನ ಪಾತ್ರೆ ಕೊಡ್ಬೇಕು ಅಂತ ಲೋಕ ಕಾದೈತೆ. MLAಗಳು ಕಾದಿದ್ದಾರೆ, MP ಗಳು ಕಾದಿದ್ದಾರೆ, ಅಧಿಕಾರಿಗಳು ಕಾದಿದ್ದಾರೆ. ನಿನ್ನ ಹತ್ರ ಇರುವಂತದ್ದು ಬೇರೆಯೊಬ್ಬರ ಹತ್ರ ಇಲ್ಲ. ಲೋಕದಲ್ಲಿಲ್ಲ, ಹಣದಲ್ಲಿಲ್ಲ, ಸಮೃದ್ಧಿಯಲ್ಲಿಲ್ಲ. ನಿನ್ನ ಹತ್ರ ಇರುವಂತದ್ದು ನಿಜವಾದ ದ್ರಾಕ್ಷಾರಸ. ಹಲ್ಲೆಲೂಯಾ. ಎರಡನೇದು ನಂಬರ್ 1 ಏನು ಅಂತಂದ್ರೆ ಪಾನ. ಎರಡನೇದಾಗಿ ಏನು ಅಂತಂದ್ರೆ ಪುಷ್ಪ ಪಾತ್ರೆ. ಏನು ಪಾತ್ರೆ? ವಿಮೋಚನ ಕಾಂಡ 25ನೇ 33ನೇ ವಚನ. ವಿಮೋಚನ ಕಾಂಡ 25ನೇ 33ನೇ ವಚನ. ಬ್ರದರ್, ಕಂಪ್ಯೂಟರ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಇಂದ போடுறீங்களா? ಕ್ಯಾಂಡಲ್ ಸ್ಟಿಕ್. ಕ್ಯಾಂಡಲ್ ಸ್ಟಿಕ್ ಇರುತ್ತೆ. 7 ದೀಪಗಳು, 7 ಕ್ಯಾಂಡಲ್ ಸ್ಟಿಕ್. ಓದಿ. ಬಾದಾಮಿ ಹೂಗಳಂತಿರುವ 3 ಪುಷ್ಪಾಲಂಕಾರಗಳು ಇರಬೇಕು. ಆಮೇಲೆ ಒಂದೊಂದು ಅಲಂಕಾರಕ್ಕೆ ಒಂದೊಂದು ಪುಷ್ಪ ಪಾತ್ರೆಗಳಿರ್ಬೇಕು. ಪುಷ್ಪ ಪಾತ್ರೆ ಅಂದ್ರೆ ಏನು? ಇವಾಗ 7 ದೇವರ ಮಂಜೂಷ ಆದ ಮುಂದೆ 7 ಕವಲ್ ಹೊಡೆದಿರುವಂತ ಒಂದು ದೀಪ ಸ್ತಂಭ ಇರುತ್ತೆ. நாங்க இதுல பாக்குறோம் போட்டோல. அந்த மாதிரி கிடையாது. பைபிள் இருக்கிறது வேற மாதிரி. அவங்க அங்க எழுதி இருக்கிறது பைபிள் டிக்ஷனரியில இருக்கிறது, பைபிள் ஸ்டோரியில ஹிஸ்டரியில வர்றது அந்த மாதிரி கேண்டல் ஸ்டிக் கிடையாது. பைபிள்ல வேற மாதிரி இருக்குது. ಒಂದು ಕೊಂಬೆ ಹಿಂಗೆ, ಒಂದು ಕೊಂಬೆ ಹಿಂಗಿರುತ್ತೆ, ಇದ್ ಕಡೆ 3 ಕೊಂಬೆ, ಇದ್ ಕಡೆ 3 ಕೊಂಬೆ ಇರುತ್ತೆ. ಒಂದೊಂದು ಕೊಂಬೆಗೆ 3 ಹೂವ ಇರುತ್ತೆ, ಪುಷ್ಪ. ಆಮೇಲೆ ಎಲೆಗಳಿರುತ್ತೆ. ಆಮೇಲೆ ಕೊನೆಯಲ್ಲಿ ಪುಷ್ಪ ಪಾತ್ರೆ. ಜಸ್ಟ್ ಹಿಂಗೆ ಇಟ್ಕೊಂಡಿರುವಂತ ಪಾತ್ರೆ ಅಲ್ಲ, ಅದು ಡಿಸೈನ್ ಆಗಿ ಈ ಹೂವ ಇರೋ ತರ ಇದ್ದು ಅದರ ಒಳಗಡೆ ಏನಿರುತ್ತೆ ಅಂದ್ರೆ ದೀಪ ಇರುತ್ತೆ. ಅಂದ್ರೆ ಪುಷ್ಪ ಪಾತ್ರೆ. ಇದು ಹೆಂಗ್ ಬರುತ್ತೆ ಅಂದ್ರೆ ಈ ದೀಪ ಸ್ತಂಭದಲ್ಲಿ ಬರುವಂತ ಪುಷ್ಪ ಪಾತ್ರೆ. ಏನು ಪಾತ್ರೆ? ಎರಡನೇದಾಗಿ ನೀನೇನಾಗಿರ್ಬೇಕು ಅಂದ್ರೆ ಪುಷ್ಪ ಪಾತ್ರೆಯಾಗಿರ್ಬೇಕು. ಆ ಪುಷ್ಪ ಪಾತ್ರೆಯಲ್ಲಿ ಏನಿರುತ್ತೆ ಅಂದ್ರೆ ಹತ್ತಿ ಇರುತ್ತೆ. ಆ ಪುಷ್ಪ ಪಾತ್ರೆಯಲ್ಲಿ ಏನಿರುತ್ತೆ? ಎಣ್ಣೆ ಇರುತ್ತೆ. ಆ ಪುಷ್ಪ ಪಾತ್ರೆಯಲ್ಲಿ ಏನಿರುತ್ತೆ ಅಂದ್ರೆ ಬೆಂಕಿ ಇರುತ್ತೆ. ಆ ಬೆಂಕಿ ಎಲ್ಲಿಂದ ಬರೋದು ಅಂದ್ರೆ ಬೆಂಕಿ ಕಡ್ಡಿ ಗೀಚಿ ಇಡುವಂತ ಬೆಂಕಿ ಅಲ್ಲ, ಪರಲೋಕದಿಂದ ಇಳಿದು
ಮೂವತ್ತ ಯಾವುದು 25ನೇ ಅಧ್ಯಾಯ 35ನೇ ವಚನ. ಎರಡೆರಡು ಕೊಂಬೆಗಳು ಆ ಕವಲು ಹೊಡೆದಿರೋಂಗಿರ್ಬೇಕು, ಡಿವೈಡ್ ಆಗಿರೋಂಗಿರ್ಬೇಕು. ಆಮೇಲೆ ಒಂದೊಂದು ಪುಷ್ಪ ಪಾತ್ರೆ ಇರಬೇಕು. ಆಮೇಲೆ ಪುಷ್ಪ ಪಾತ್ರೆಗಳು ಕೊಂಬೆಗಳು ಆ ಆ ಮಾಡಿಸಬೇಕು. ಆಮೇಲೆ 7 ಈ ಪುಷ್ಪ ಪಾತ್ರೆ ಕೊನೆಯಲ್ಲಿ ಏನಿರುತ್ತೆ ಅಂದ್ರೆ ಆ ಪುಷ್ಪ ಪಾತ್ರೆಯಲ್ಲಿರೋದೇ ಹಣತೆ. ಆಮೇಲೆ ಓದಿ ಸಿಸ್ಟರ್ ಕೇರ್ಫುಲ್ ಆಗಿ. ಆ ಹಣತೆಗಳಲ್ಲಿ ದೀಪ ಹಚ್ಚಲು, ಆ ದೀಪ ಹಚ್ಚಲು ಏನಾಗುತ್ತೆ ಸರ್? ಕೇಟಿಟ್ಟಿರಿಕ್ರೀங்களா? ದೀಪ ಹಚ್ಚಲು ಪರಲೋಕದಿಂದ ಬೆಳಕು ಬರುತ್ತೆ, ಬೆಂಕಿ ಬರುತ್ತೆ. ಅದೇ ಪರಿಶುದ್ಧಾತ್ಮನ ಬೆಂಕಿ. ಹಲ್ಲೆಲೂಯಾ. ಈ ಬೆಂಕಿನ ತಕ್ಕೊಂಡೋಗಿ ಯಜ್ಞ ಮಾಡ್ದಿರಾ, ಸಾಧಾರಣ ಬೆಂಕಿ ತಕ್ಕೊಂಡೋಗಿದ್ದಕ್ಕೆ ನಾದಾಬ್ ಅಬಿಹು ಸತ್ತೋಗೋದು. ಯಾಜಕಕಾಂಡ 10ನೇ ಅಧ್ಯಾಯದಲ್ಲಿ. ಯಾರು ಓದಕ್ ಹೋಗ್ಬೇಡಿ. ಯಾಜಕಕಾಂಡ 10ನೇ ಅಧ್ಯಾಯದಲ್ಲಿ ಯಾಕೆ ನಾದಾಬ್ ಅಬಿಹು ಸತ್ತೋಗ್ತಾರೆ ಅಂತಂದ್ರೆ ಈ ಬೆಂಕಿನ ತಕ್ಕೊಳ್ಳಲ್ಲ. ಇದು ಯಾವ ಬೆಂಕಿ? ಪರಿಶುದ್ಧಾತ್ಮನ ಬೆಂಕಿ. ಈ ಹಣ ಈ ಏನಾಗುತ್ತೆ ಅಂತಂದ್ರೆ ಈ ದೀಪಸ್ತಂಭ ಇರುತ್ತೆ, ಕ್ಯಾಂಡಲ್ ಸ್ಟಿಕ್. ಈ ಕ್ಯಾಂಡಲ್ ಸ್ಟಿಕ್ ಈ ದೀಪಸ್ತಂಭದಲ್ಲಿ ಪರಲೋಕದಿಂದ ಬೆಂಕಿ ಉರಿಸುತ್ತೆ, ಬೆಳಕು. ಆದ್ರೆ ಒಂದು ಸಾರಿ ಅಂಟಿಸಿದ್ರೆ ಕೇಟಿಟ್ಟಿರಿಕ್ರೀங்களா, ಅದು ಆರಕ್ಕೆ ಬಿಡಬಾರ್ದು. ಒಂದು ಸಾರಿ ಅಂಟಿಸಿದ್ರೆ ಆರಕ್ಕೆ. 1 ಸಾಮುವೇಲ 3ನೇ ಅಧ್ಯಾಯ 3ನೇ ವಚನ. ದೀಪಸ್ತಂಭ ಉರಿತಾ ಇರುತ್ತೆ, ಅಲ್ಲಿ ತಲೆ ಇಟ್ಕೊಂಡು ಸಮುವೇಲ ಮಲಗಿರ್ತಾನೆ. 1 ಸಾಮುವೇಲ 3ನೇ ಅಧ್ಯಾಯ 3ನೇ ವಚನ. ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಅವನು ಮಲಗಿರ್ತಾನೆ. ದೇವ ದೀಪವು ಇನ್ನೂ ಉರಿಯುತ್ತಿರುವಾಗಲೇ. ಅದರಂತ ಡಿಯರ್ ಫ್ರೆಂಡ್, ಆಂಡೂರನ್ನು ಕೂಡ ಪೇಶನಮ ದೇವ್ರು ನೀನ್ ಕೂಡ ಮಾತಾಡ್ಬೇಕಾ? ನಿನ್ನ ದೀಪ ಯಾವಾಗ್ಲೂ ಉರಿತಾ ಇರ್ಬೇಕು. ಯಾವಾಗ ದೀಪ ಉರಿತಾ ಇರುತ್ತೋ ಆಗ ದೇವರು ಮಾತಾಡ್ತಾರೆ. ಅಂದ್ರೆ ಪರಿಶುದ್ಧಾತ್ಮನ ದೀಪ ಉರಿತಾ ಇರ್ಬೇಕು. ಹಲ್ಲೆಲೂಯಾ. ನೋಡಿ, ಕೀರ್ತನೆ 132ನೇ ಅಧ್ಯಾಯ 17ನೇ ವಚನ. ಕೀರ್ತನೆ 132ನೇ ಅಧ್ಯಾಯ 17ನೇ ವಚನ. ಕರೆಕ್ಟ್. ಇಲ್ಲಿಯೇ ದಾವೀದನ ಕೊಂಬು ಚಿಗುರುವಂತೆ ಮಾಡೋಣ. ಆಮೇಲೆ ನನ್ನ ಕೇಟಿಟ್ಟಿರಿಕ್ರೀங்களா, ಎತ್ತಿನ பேர் கேக்குறீங்கோ? ನನ್ನ ಅಭಿಷಿಕ್ತನ ದೀಪವು. ದೇವ್ರು ಏನ್ ನೇಮಿಸಿದ್ದಾರೆ ಅಂತಂದ್ರೆ, ಇಲ್ಲಿ ಚರ್ಚ್ಗೆ ಬರ್ತೀರಾ, ನೀವು ಪ್ರಾರ್ಥನೆಗೆ ಬರ್ತೀರಾ, ಆರಾಧನೆಗೆ ಬರ್ತೀರಾ, ಆಚೆ ಹೋಗ್ಬಿಟ್ಟು ಐಸ್ ಕೆಂಡಿ ಆಗ್ಬಾರ್ದು. ನೀವು ಇಲ್ಲಿ ಉರಿತಾ ಇದ್ದಂತ ನೀವು ಆಚೆ ಹೋಗಿ ಇನ್ನೂ ಉರಿಬೇಕು. ನನ್ನ ಅಭಿಷಿಕ್ತನ ದೀಪ ಉರಿಯುತ್ತಲೇ ಇರಬೇಕು. ಇಲ್ಲಿ ಬಂದು ನೀವು ರೀಚಾರ್ಜ್ ಆಗ್ಬೇಕು. ಆಚೆ ಹೋಗಿ ಆಪರೇಟ್ ಮಾಡಬೇಕು. ಹಲ್ಲೆಲೂಯಾ. ನೀವು ಇಲ್ಲಿ ಫಲ ಹೊಂದಬೇಕು, ಆಚೆ ಹೋಗಿ ಉರಿಬೇಕು. ನನ್ನ ಅಭಿಷಿಕ್ತನ ದೀಪ. ಅಲ್ಲಿ ನನ್ನ ದೇವರ ಸೇವಕನ ದೀಪ ಅಂತ ಐತಾ? ಅಭಿಷಿಕ್ತನ ದೀಪ ಯಾರ ದೀಪ? ನೀನು. ಹಲ್ಲೆಲೂಯಾ. ನನ್ನ ಅಭಿಷಿಕ್ತನ ದೀಪ ಉರಿಯುತ್ತಲೇ
ಅಧಿಕಾರದ ಪಾತ್ರೆ. ಏಷಾಯ ಮೊದಲನೇದಾಗಿ ಏನು? ಮೊದಲನೇದಾಗಿ ಪಾನ ಪಾತ್ರೆ, ಎರಡನೇದಾಗಿ, ಮೂರನೇದಾಗಿ ಅಧಿಕಾರದ ಪಾತ್ರೆ. ಯಾವ್ದದು? ಏಷಾಯ 22ನೇ ಅಧ್ಯಾಯ 12ನೇ ವಚನ, 15ನೇ ವಚನ. ಏಷಾಯ 20 ಸೇನಾಧೀಶ್ವರನಾದ ಯೆಹೋವನು, ಯೆಹೋವನೆಂಬ ಕರ್ತನು ನಡೆ ಅರಮನೆಯ ಮೇಲ್ವಿಚಾರಕನಾದ ಶಬ್ನನೆಂಬ, ಯಾರಿಗೆ? ಅರಮನೆಯ ಮೇಲ್ವಿಚಾರಕನು. ಮೇಲ್ವಿಚಾರಕನ ಅಂದ್ರೆ ಈ ಚರ್ಚ್ ಬೀಗ ತೆಗೆಯೋದು ಯಾರು ಅಂತಂದ್ರೆ ಇಂಥವ್ರು, ಎಲ್ಲ ಕ್ಲೀನ್ ಮಾಡೋರು ಯಾರು ಅಂದ್ರೆ ಇಂಥವ್ರು, ಎಲ್ಲ ಮೇಂಟೈನ್ ಮಾಡೋರು ಯಾರು ಅಂತಂದ್ರೆ ಇಂಥವ್ರು, ದುಡ್ಡು ಕಾಸು ಯಾರು ನೋಡ್ಕೊಳ್ಳೋರು ಅಂದ್ರೆ ಇಂಥವ್ರು. ಎಲ್ಲ ಮೇಲ್ವಿಚಾರಣೆ. ದೊಡ್ಡ ದಾವೀದನ ಅರಮನೆನ ಮೇಲ್ವಿಚಾರಣೆ ಮಾಡ್ತಾನೆ. ಯಾರು? ಶಬ್ನ. ಯಾರು? ಬೈಬಲ್ ಅಲ್ಲಿರುವಂತ ಅರ್ಥ ಆಗ್ದಿರುವಂತ ಮಾತು ಇದು. ಯಾವುದು? ಯಾವ್ದಂದ್ರೆ ಏಷಾಯ 22ನೇ ಅಧ್ಯಾಯ 15ರಿಂದ 25. ಯಾರಿಗೂ ಅರ್ಥ ಆಗ್ದಿರುವಂತ ಮಾತಿದು. ಏನಿದು? ಪಾರ್ಟ್ ಅಲ್ಲಿ ಬರುವಂತ ಒಂದೇ ಒಂದು ಅರ್ಥ ಆಗುತ್ತೆ. ಏನಂದ್ರೆ, ದಾವೀದನ ಮನೆಯ ಬೀಗದ ಕೈ ನಿನ್ನ ಹೆಗಲ್ ಮೇಲೆ ಹಾಕ್ತೇನೆ ಅನ್ನೋದು ಅಷ್ಟೇ ಗೊತ್ತಾಗೋದು. ಬೇರೆ ಯಾರಿಗೂ ಏನು ಅರ್ಥ ಆಗಲ್ಲ. ಯಾವುದು? ಏಷಾಯ 22ನೇ ಅಧ್ಯಾಯ 15ರಿಂದ 25ನೇ ವಚನ. ಯಾರಿಗೂ ಅರ್ಥ ಆಗಲ್ಲ. ಯಾಕೆ ಅಂತಂದ್ರೆ ಆ ಶಬ್ನ ಯಾರೋ, ಎಲ್ಯಾಕಿಮ್ ಯಾರೋ, ಆ ಹೆಸರುಗಳೇ ಗೊತ್ತಿಲ್ಲ. ಇಲ್ಲಿ ಬೈಬಲ್ ವಾಕ್ಯ ಏನಂತ ಹೇಳ್ತಾ ಐತೆ ಅಂತಂದ್ರೆ, ಒಂದು ಸಾರಿ ಹಿಜ್ಕೀಯ ಬರ್ತಾನೆ. ಹಿಜ್ಕೀಯ ಬಂದಾಗ ದೇವದೂತರು ಬಂದು 1,85,000 ಜನ ಸಾಯಿಸ್ಬಿಡ್ತಾರೆ. ಜ್ಞಾಪಕ ಆಯ್ತಾ? ಯಾರಿಗಾದ್ರು ಜ್ಞಾಪಕ ಆಯ್ತಾ ಸಿಸ್ಟರ್? ಎಷ್ಟು ಜನ ಸಾಯಿಸ್ತಾರೆ ದೇವದೂತರು ಬಂದು? ಆ 85,000 ಜನನ ಸಾಯಿಸಕ್ಕೆ ದೇವದೂತ ಬರ್ತಾರೆ. ದೇವದೂತ ಬರಕ್ ಮುಂಚೆ ಇವನು ಭಯ ಬಿದ್ದು ಅಶ್ಶೂರ್ ದೇಶದ ಅರಸನಾದ ಸನ್ಹೇರೀಬ ಬರ್ತಾನೆ. ಸನ್ಹೇರೀಬನ ಅಸಿಸ್ಟೆಂಟ್ ಯಾರಂದ್ರೆ, ಸೇವಕ ಯಾರು ಬರ್ತಾನೆ ಅಂದ್ರೆ ರಬ್ಷಾಕೆ ಬರ್ತಾನೆ. ರಬ್ಷಾಕೆ ಬಂದಾಗ ರಬ್ಷಾಕೆ ಕೂಡ ಮೂವರು ಮಾತಾಡ್ತಾರೆ. ಎಷ್ಟು ಜನ? ಕೇಟಿட்டு இருக்கீங்களாமா? பாருங்க பாப்போம். எவ்வளவு பேரு? ಉಳ್ಕೊಳ್ಳಾದೆ. ಎಷ್ಟು ಜನ? ಆ 3 ಜನ. ಈ ಬೈಬಲ್ ವಾಕ್ಯ 3 ಕಡೆ ಬರ್ದೈತೆ. 2 ಅರಸು 18ನೇ ಅಧ್ಯಾಯ, 2 ಪೂರ್ವಕಾಲ ವೃತ್ತಾಂತ 33, 34 ತೆಗೆಯಕ್ಕೆ ಹೋಗ್ಬಿಡಿ. 2 ಪೂರ್ವಕಾಲ ವೃತ್ತಾಂತ 33, 32, 33ನೇ ಅಧ್ಯಾಯ, ಏಷಾಯ 36ನೇ ಅಧ್ಯಾಯ. 3 ಕಡೆ ಬರುತ್ತೆ ಈ ಭಾಗ. 1,85,000 ಜನ ಸಾಯಿಸೋದು 3 ಕಡೆ ಬರುತ್ತೆ ಬೈಬಲ್ ಅಲ್ಲಿ. 2 ಅರಸು 18ನೇ ಅಧ್ಯಾಯ, 2 ಪೂರ್ವಕಾಲ ವೃತ್ತಾಂತ 32, 33, ಏಷಾಯ 36ನೇ ಅಧ್ಯಾಯದಲ್ಲಿ ಬರುತ್ತೆ. ಈ 3 ಕಡೆನೂ 3 ವ್ಯಕ್ತಿಗಳು ಬರ್ತಾರೆ. ಯಾರು? ಶಬ್ನ, ಎಲ್ಯಾಕಿಮ್, ಯೋಬ. ಯಾರ್ಯಾರು? ಶಬ್ನ, ಎಲ್ಯಾಕಿಮ್. ರಾಜ ಬಂದು ಸಿಂಹಾಸನದ ಮೇಲೆ ಕೂತಿರ್ತಾನೆ. ರಾಜ
ಹೋಗಿ ಮಾತಾಡಕ್ಕಾಗಲ್ಲ. ರಾಜ ಮೂವರನ್ನ ಕಳಿಸ್ತಾನೆ ಸನ್ಹೇರೀಬನ ಹತ್ರ. ಸನ್ಹೇರೀಬನ ಹತ್ರ ಹೋಗೋವಾಗ ಮಾತಾಡೋವಾಗ ಏನ್ ಮಾಡ್ತಾರೆ? ಯಾರ್ಯಾರು ಹೋಗೋದು ಹೇಳಿ? ಶಬ್ನ, ಯೋವ. ಇನ್ನೊಂದ್ಸರಿ ಹೇಳಿ. ಆ ವಿರೋಧಿ ರಾಜ ರಬ್ಷಾಕೆ ಏನಂತ ಹೇಳ್ತಾರೆ? 2,000 ಕುದುರೆಗಳನ್ನ ನಾನು ನಿನಗೆ ಕೊಡ್ತೀನಿ, ನೀನ್ ಯುದ್ಧ ಮಾಡ್ಬೇಡ, ಸವಾರನ್ನ ಕುಂಡ್ರಿಸ್ಬಿಟ್ಟು ನೋಡೋಣ, ನಿನ್ಗಷ್ಟು ತಾಕತ್ ಐತ ನನಗೆ ವಿರುದ್ಧವಾಗಿ ಯುದ್ಧ ಮಾಡಕ್ ಬಂದಿದ್ಯಾ? ನನಗೆ ಈಸ್ಕಿಯನ್ಗೆ ಆ ಅಶ್ಶೂರ್ ದೇಶದ ಅರಸನ ಸೇವಕ ರಬ್ಷಾಕೆ ಹೇಳ್ತಾನೆ. ಸರಿ, ಇವನ ಹತ್ರ ಮಾತಾಡಕ್ಕೆ ಇವ್ರು ಮೂವರು ಬರ್ತಾರೆ. ಮೂವರು ಹಿಂಗೆ ನಡ್ಕೊಂಡ್ ಬರೋವಾಗ ಮಾತಾಡ್ತಾರೆ, ನಮ್ ರಾಜ ಅವನೇ ಇಚ್ಕಿಯ, ಬುದ್ಧಿ ಇಲ್ದಿರೋನು, ಅಷ್ಟು ಜನ ಕುಂಡ್ರಿಸಕ್ ಆಗುತ್ತಾ ನಮ್ ಕೈಲಿ? ಹೋಗಿ ಅವನ್ಗೆ ಸರೆಂಡರ್ ಆಗೋಗ್ಬಿಟ್ರೆ ಒಳ್ಳೇದು ಅಂತ ಶಬ್ನ ಹೇಳ್ತಾನೆ. ಅವಾಗ ಎಲ್ಯಾಕೀಮ್ ಹೇಳ್ತಾನೆ, ಮುಚ್ಚು ಬಾಯ್, ದೇವ್ರು ನಮ್ಗೆ ಜಯ ಕೊಡ್ತಾರೆ. ಎಲ್ಯಾಕೀಮ್ ದೇವ್ರನ್ನ ನಂಬ್ತಾನೆ, ಶಬ್ನ ದೇವ್ರನ್ನ ನಂಬೋದಿಲ್ಲ. ಇವನು ಶಬ್ನ ಯಾರು ಅಂದ್ರೆ ಅರಮನೆಯ ಅಧಿಕಾರಿ. ಅಮ್ಮ ಏನ್ ಬೇಕು ನಿನ್ಗೆ? ಹೋಗ್ ಶಬ್ನ ಹತ್ರ ಕೇಳು. ಮಗಳಿಗೆ ಹೇಳೋದು. ಮಗನ್ಗೆ ಏನಂತ ಹೇಳ್ತಾನೆ ಇಚ್ಕಿಯ? ನಿನ್ಗೇನ್ ಬೇಕು? ಹೋಗ್ ಶಬ್ನ ಹತ್ರ ಕೇಳು. ಸರ್, ನನ್ಗೆ ಬಂಗಾರದ ರಥ ಬೇಕು ಅಂದ್ರೆ ಹೋಗ್ ಶಬ್ನ ಹತ್ರ ಕೇಳು. ನನ್ಗೆ ಕುದುರೆ ಬೇಕು, ಏನೋ ಬೆಳ್ಳಗಿರೋ ಕುದುರೆ, ಹೋಗಿ ಶಬ್ನ ಹತ್ರ ಕೇಳು. ಅಮ್ಮ, ನನ್ಗೆ ಇವತ್ತು ಪಾಯಸ ಬೇಕು ಅಂದ್ರೆ ಹೋಗ್ ಶಬ್ನ ಹತ್ರ ಕೇಳು. ಯಾಕೆಂದ್ರೆ ಅರಮನೆ ಮೇಲಧಿಕಾರಿ ಹತ್ರನೇ ಎಲ್ಲ ಇರೋದು. ಅವರು ಜನ ರಾಜಮನೆತನದವ್ರು ತಲೆ ಕೆಡಿಸ್ಕೊಳ್ಳಲ್ಲ. ತಿನ್ನೋದೇನ್ ಕುಡಿಯೋದೇನ್ ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ತಿನ್ನೋದು ಮಲಗೋದು ಅಷ್ಟೇ ಅವ್ರ ಕೆಲಸ. ಅಮ್ಮ ತೂಕು ಅನಿಸಿದ? ಹಲ್ಲೆಲೂಯಾ. ಈ ತರ ಇರ್ಬೇಕಂದ್ರೆ ಶಬ್ನ ದೇವ್ರಿಗೆ ವಿರುದ್ಧವಾಗಿರ್ತಾನೆ. ಯಾರಿಗೆ ವಿರುದ್ಧವಾಗಿ? ಅವಾಗ ದೇವ್ರ ಏನಂತ ಹೇಳ್ತಾರೆ ಅಂತಂದ್ರೆ 15ನೇ ವಚನದಲ್ಲಿ ಏನಂತ ಹೇಳುತ್ತೆ? ಅರಮನೆಯ ಮೇಲ್ವಿಚಾರಕನಾದ ಶಬ್ನ ಅಂತ ಹೇಳುತ್ತೆ. ಇವಾಗ 20ನೇ ವಚನ ಓದಿ. 22ನೇ ಅಧ್ಯಾಯ 20ನೇ ವಚನ, ಯೆಶಾಯ. ಯಾರ ಕೈಗೆ? ಎಲ್ಯಾಕೀಮ್ಗೆ. ಸರಿ, ಇವಾಗ ನೀನ್ ಹಂಗೆ ಇಟ್ಕೊಂಡ್ರಪ್ಪ ಬೈಬಲ್. ಇನ್ನೊಬ್ರು ತೆಗಿರಿ. ಯೆಶಾಯ ಈ ಕಡೆ ಇರೋರು. ಯೆಶಾಯ 36ನೇ ಅಧ್ಯಾಯ 3ನೇ ವಚನ. ಯೆಶಾಯ 36ನೇ. ಆಮೇಲೆ ಹಿಲ್ಕಿಯನ ಮಗನು. ಸಿಸ್ಟರ್ ಜೋರಾಗಿ ಓದಿ. ಸಿಸ್ಟರ್ ಕೇಳ್ತುಂಗೋ, ಎಲ್ಲ ಕೇಳಿಸ್ಕೊಳ್ರಪ್ಪ. ಇವಾಗ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನಾನು ಹೇಳೋವಾಗ ನೀವು ಓದ್ಬೇಕು. ನೀನ್ ಓದಪ್ಪ. ಯೆಶಾಯ 22:15. ಆ ದಿನದಲ್ಲಿ 22:15 ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಹೀಗೆ ನುಡಿದಿದ್ದಾನೆ, ನಡೆ, ಅರಮನೆಯ ಮೇಲ್ವಿಚಾರಕನಾದ ಯಾರು? 22ನೇ ಅಧ್ಯಾಯದಲ್ಲಿ ಯಾರ ಅಧಿಕಾರಿ? ಚರ್ಚ್ಗೆ ಅಧಿಕಾರಿ ಅಲ್ಲ, 2 ಸೈಟ್ಗೆ ಅಧಿಕಾರಿ ಅಲ್ಲ, ಮನೆಗೆ ಅಧಿಕಾರಿ ಅಲ್ಲ. ಇಡೀ ಇಸ್ರಾಯೇಲ್ ದೇಶದ ಅರಮನೆಯ ಅಧಿಕಾರಿ ಯಾರು? ಶಬ್ನ. ಯಾರು? ಎಷ್ಟನೇ ಅಧ್ಯಾಯ? ಯಾವ ಬುಕ್ಕು? ಇವಾಗ ಹಂಗೆ ಇಟ್ಕೊಳ್ಳಿ. ಎಲ್ಲ ಯಾರ ಮೇಲೆ ಅಧಿಕಾರಿ? ಇವಾಗ ಯೆಶಾಯ 36:3 ಎಲ್ಲ ಕೇಳಿಸ್ಕೊಳ್ಳಿ. ಆ ಸಿಸ್ಟರ್ ಮಾತ್ರ ಓದ್ಲಿ. ಆಮೇಲೆ ಹಿಲ್ಕೀಯನ ಮಗನು ಯಾರು? ರಾಜ ಗೃಹಾಧಿಪತಿ. ಇವಾಗ ಹೇಳ್ರಪ್ಪ. ಇವಾಗ 22ನೇ ಅಧ್ಯಾಯದಲ್ಲಿ ಯಾರ ಅಧಿಕಾರಿ? 36ನೇ ಅಧ್ಯಾಯದಲ್ಲಿ ಯಾರ ಅಧಿಕಾರಿ? ಸರಿನಾ ತಪ್ಪ? ಸರಿನಾ ತಪ್ಪ? 22ನೇ ಅಧ್ಯಾಯದಲ್ಲಿ ಯಾರ ಅಧಿಕಾರಿ? 36ನೇ ಅಧ್ಯಾಯದಲ್ಲಿ ಯಾರ ಅಧಿಕಾರಿ? ಎಲ್ಯಾಕೀಮನು. ದೇವರು ಚೇಂಜ್ ಮಾಡಕ್ ಬಿಡ್ತಾರೆ. ಏನು? ಅಧಿಕಾರದ ಪಾತ್ರೆ. ಇವಾಗ ನೋಡಿ, ದೇವ್ರು ಹೇಳ್ತಾರೆ 22ನೇ ಅಧ್ಯಾಯದಲ್ಲಿ, ಶಬ್ನ, ನಿನ್ನ ಅಧಿಕಾರ ತಕೊಂಡು ನನ್ನ ಸೇವಕನಾದ ಹಿಲ್ಕೀಯನ ಮಗನಾದ ಎಲ್ಯಾಕೀಮನ್ಗೆ ಕೊಡ್ತೇನೆ. ನಿನ್ನ ಅಧಿಕಾರ ತೆಗೆದು
ಇದ್ದು ಅಂತ ಹೇಳ್ತಾರೆ, ಹಂಗೆ ಕೊಟ್ಟು ಬಿಡ್ತಾರೆ. ಏನ್ ಅಧಿಕಾರ? ಪಾತ್ರೆಯ ಮೇಲಧಿಕಾರ. ನೋಡಿ 22ನೇ ಅಧ್ಯಾಯ 24ನೇ ವಚನ, ಏಷ 22:24. ಬಟ್ಟಲು, ಇನ್ನ ಬಟ್ಟಲು ಅಂದ್ರೆ ಏನು? ಬಟ್ಟಲು ಅಂದ್ರೆ ಏನು? ಕಿಣ್ಣು, ಬೋಲ್. ಏನು? ಬಟ್ಟಲು ಮೊದಲುಗೊಂಡು ಕೊಡ ಅಂದ್ರೆ ಏನು? ಬಿಂದಿಗೆ. ಬಟ್ಟಲು ಮೊದಲುಗೊಂಡು ಕೊಡದ ತನಕ ಸಕಲ ಸಾಧಾರಣ. ಸಕಲ ಸಾಧಾರಣ ಅಂದ್ರೆ ಯಾರು? ಈ ಚಿಕ್ಕ ಬಟ್ಲು. ಯಾರು ಚಿಕ್ಕ ಬಟ್ಲು? ನೋಡಮ್ಮ, 1/4 ಲೀಟರ್ ಬಟ್ಲದು. ಇದು ಏನು? 100 ml ಬಟ್ಲು. ಅದು ಹೆಂಗೆ? ಅರ್ಧ ಲೀಟರ್ ಬಟ್ಲು. ಇದು 3/4 ಲೀಟರ್ ಬಟ್ಲು. ಇದು 1 ಲೀಟರ್ ಬಟ್ಲು. ಇವ್ರು 1.5 ಲೀಟರ್ ಬಟ್ಲು. ಇವರು ದೊಡ್ಡ ದೊಡ್ಡ ಜಗ್ಗುಗಳು. ಕರೆಕ್ಟ್ ತಾನೆ? ಆಮೇಲೆ ಬಿಂದಿಗೆಗಳು. ಯಾರು? ಅರಮನೆಯಲ್ಲಿರುವಂತ ಎಲ್ಲ ಬಿಂದಿಗೆಗಳು. ಅಂದ್ರೆ ಮನುಷ್ಯರನ್ನ ನೋಡಿ ಹೇಳ್ತಾ ಇದ್ದಾರೆ ಬಟ್ಲುಗಳು. ಈ ಎಲ್ಲಾ ಬಟ್ಲುಗಳ ಮೇಲೆ ಓದಮ್ಮ ಕೆಳಗಡೆ. ಅಸಕಲ ಸಾಧಾರಣ ಪಾತ್ರೆಗಳನ್ನು, ಅಂದರೆ ಬಟ್ಟಲುಗಳು ಅಂದ್ರೇನು? ತಂದೆಯ ಸಂತತಿ, ಸಂತಾನ. ಯಾರಿಗೆ? ಹಿಲ್ಕೀಯನ ಮಗನಿಗೆ ನಾನು ಅಧಿಕಾರ ಕೊಡ್ತೇನೆ. ಅದರ ಅರ್ಥ ಏನು? ಅಧಿಕಾರದ ಪಾತ್ರೆ. ಡಿಯರ್ ಫ್ರೆಂಡ್, வசனத்தை கேட்டுட்டு இருக்கிறீங்களா? ஆண்டவருக்கு நீங்க உண்மையா இருந்தா, தேவರಿಗೆ ನೀವು ನಂಬಿಕಸ್ಥರಾಗಿದ್ರೆ, ದೇವರಿಗೆ ವಿಶ್ವಾಸಿಗಳು, ನೀವು ಬಲವಾದ ವಿಶ್ವಾಸಿಗಳಾಗಿದ್ರೆ, ದೇವರಲ್ಲಿ ನೀವು ಯಥಾರ್ಥ ಭಕ್ತಿಯುಳ್ಳರಾಗಿದ್ರೆ, ದೇವರು ನಿಮ್ಗೆ ಅಧಿಕಾರನ ಕೊಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಅಧಿಕಾರ ಕೊಡ್ತಾರೆ. ನೀವು ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಅಧಿಕಾರ ಕೊಡ್ತಾರೆ. ನಿಮ್ಮ ಬೀಜಲ್ಲಿ ನಿಮ್ಗೆ ಅಧಿಕಾರ ಕೊಡ್ತಾರೆ. ನಿಮ್ಮ ಆಫೀಸಲ್ಲಿ ಅಧಿಕಾರ ಕೊಡ್ತಾರೆ. ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಉನ್ನತವಾದ ಪಾತ್ರೆಗಳು ನೀವು ಆಗ್ತೀರಾ. ಹಲ್ಲೆಲೂಯಾ. ಯಾವಾಗ ಶಬ್ನ ದೇವರನ್ನ ನಂಬೋದಿಲ್ವೋ, ದೇವರನ್ನ ತೆಗೆದಾಕ್ಬಿಡ್ತಾರೆ. ಯಾರು ಬಲವಾಗಿ ದೇವರನ್ನ ನಂತರ ಹಿಲ್ಕೀಯನ ಮಗನಾದ ಎಲ್ಯಾಕೀಮನ ಅಧಿಕಾರದ ಪಾತ್ರೆಯಾಗಿ ಮಾರ್ಪಡಿಸ್ತಾರೆ. ಹೇಗೆ ಹೊಡಿತಾರೆ? ಗಟ್ಟಿಯಾದ ಸ್ಥಳದಲ್ಲಿ ಒಡೆದ ಮಳೆಯಂತೆ ಅವನನ್ನು ಭದ್ರಪಡಿಸಲು ದಾವೀದನ ಮನೆಯ ಬೀಗದ ಕೈನ ಅವನ ಹೆಗಲಿಗೆ ತಗಲಾಕ್ತೇನೆ. ಯಾರಿಗೆ? ಎಲ್ಯಾಕೀಮ್ಗೆ, ನನ್ನ ಸೇವಕನಾದ ಎಲ್ಯಾಕೀಮ್. ಡಿಯರ್ ಫ್ರೆಂಡ್, ದೇವರು ನಿನ್ಗೆ ಅಧಿಕಾರದ ಪಾತ್ರೆ ಕೊಡ್ತಾರೆ. ದೇವರನ್ನ ನಂಬು. ನೀನು ಇರುವಂತ, ನಿನ್ನನ್ನು ತಳ್ಳಿ ಬಿಟ್ಟಿರ್ಬೋದು, ನಿನ್ನ ನಿರಾಕರಿಸಿರ್ಬೋದು, ಬಟ್ ನೀನೇ ಮುಖ್ಯವಾದ ಪಾತ್ರೆಯಾಗ್ತೀರಾ. ಮೊದಲನೇದಾಗಿ ಯಾವುದು? ಎರಡನೇದಾಗಿ, ಮೂರನೇದಾಗಿ, ನಾಲ್ಕನೇದಾಗಿ ದ್ರಾಕ್ಷಾರಸದ ಪಾತ್ರೆ. ಯೆರೆಮೀಯ 13ನೇ ಅಧ್ಯಾಯ 12ನೇ ವಚನ. ಯೆರೆಮೀಯ 13ನೇ ಅಧ್ಯಾಯ 12ನೇ ವಚನ. ಪ್ರತಿ ಒಂದು ಗಡಿಗೆಯು, ತಮಿಳ್ படிக்கிறீங்களா? சகல ஜாடிகளும் திராட்சரசத்தினாலே நிறம். ಕನ್ನಡದಲ್ಲಿ ಓದಿ. ತುಂಬಿರುವುದು. ಯಾರು ಮೈಕ್ಲಿ ಪಡಿಸಿ? ಮೈಕಿಲ್ಲ. ಇಲ್ಲಿ ತುಂಬಿರುವುದು ಅಂತ ಕನ್ನಡದಲ್ಲಿ ಹೇಳುತ್ತೆ. ತಮಿಳಲ್ಲಿ ನಿರಪ್ಪ, ನಿರಪ್ಪ ಪಡುಮೆಂಡ್ರು. ಅದರ ಅರ್ಥ ಏನ್ ಗೊತ್ತಾ? ನಾವು ಆಲಯಕ್ಕೆ ಬರುವಂತ ಪ್ರತಿಯೊಬ್ಬೊಬ್ರು ಆಶೀರ್ವಾದದಿಂದ ತುಂಬಿರಬೇಕು. ದ್ರಾಕ್ಷಾರಸ ಅಂದ್ರೆ ಏನು? ಅದ್ಭುತ. ದ್ರಾಕ್ಷಾರಸ ಅಂದ್ರೆ ಏನು? ಆಶೀರ್ವಾದ. ಖಾನಾವೂರಲ್ಲಿ ಏನ್ ನಡೀತು? ಅದ್ಭುತ. ಏನು? ದ್ರಾಕ್ಷಾರಸ. ಅಲ್ಲಿ ಏನ್ ನಡೀತು ಅಂದ್ರೆ ಮಹತ್ತು. ಹೇಗೆ ನಡೀತು ಅಂತಂದ್ರೆ, ಕ್ರಿಸ್ತನು ಇದ್ದಾಗ, ನಿನ್ನ ಲೈಫ್ ಅಲ್ಲಿ ಕ್ರಿಸ್ತನು ಇದ್ದಾಗ ನೀನು ತುಂಬಿರುವಂತ ಪಾತ್ರೆ. ಏನು ತುಂಬಿರುವಂತ ಪಾತ್ರೆ? ಅದ್ಭುತ. ಏನು ತುಂಬಿರುವಂತ ಪಾತ್ರೆ? ಆಶೀರ್ವಾದ. ಏನು ತುಂಬಿರುವಂತ ಪಾತ್ರೆ? ಸಮಾಧಾನ. ಏನು ತುಂಬಿರುವಂತ ಪಾತ್ರೆ? ಆರೋಗ್ಯ. ಸಿಸ್ಟರ್
ಆಯ್ತು, ದೇವ್ರು ಎಷ್ಟು ಆರೋಗ್ಯವಾಗಿಟ್ಟಿದ್ದಾರೆ. ಅವರು ಕಾಯಿಲೆ ಐತೆ ಅಂತ ಅನ್ನೋ ರೀತಿಯಲ್ಲಿ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ರು ಅಭಿಷೇಕದಿಂದ. ಹಲ್ಲೆಲೂಯಾ. ಪ್ರತಿ ಒಂದು ಚರ್ಚ್ ಬರುವಂತವ್ರು ಮುಂದೆ ಹಿಂದೆ ಏನಿತ್ತೋ ಏನೋ ಗೊತ್ತಿಲ್ಲ, ಈಗ ಚರ್ಚ್ ಬಂದ್ಮೇಲೆ ನಾವು ಆಶೀರ್ವಾದದ ಪಾತ್ರೆ. ಕನ್ನಡದಲ್ಲಿ ಹೇಳುತ್ತೆ ಆಶೀರ್ವಾದದಿಂದ ತುಂಬಿಸಿದ್ದೀನಿ ಅಂತ, ತಮಿಳಲ್ಲಿ ಹೇಳುತ್ತೆ ಯಾರ್ಯಾರು ತುಂಬಿಸಿಲ್ಲೋ ದೇವ್ರು ತುಂಬಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರತಿಯೊಂದು ಗಡಿಗೆಯು ದ್ರಾಕ್ಷಾರಸದಿಂದ ತುಂಬಿದೆ ಆತನ ಸಾನ್ನಿಧ್ಯಕ್ಕೆ ಬರುವಂತ. ಹಲ್ಲೆಲೂಯಾ. 5ನೇದು ಬರಿದಾದ ಪಾತ್ರೆ ನಾವಾಗಬಾರ್ದು. ಯೆರೆಮೀಯ 14ನೇ ಅಧ್ಯಾಯ 3ನೇ ವಚನ. ಬರಿದಾದ ಪಾತ್ರೆ ನಾವಾಗಬಾರ್ದು. ಓದಪತ್ತ. ಅವರಲ್ಲಿ ಶ್ರೀಮಂತರು ತಮ್ಮ ಕೈ ಕೆಳಗಿರುವಂತ ನೀರಿಗೆ ಕಳುಹಿಸುತ್ತಾರೆ, ಕೊಳಗಳಿಗೆ ನೀರು ಕಾಣೋದಿಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಬರೀ ಪಾತ್ರೆ. ಇವಾಗ ಮಾತಾಡಿ ಬೇಜಾರಾಗ್ಬಿಡೈತೆ, ಹಾಡಾಡಿ ಸುಸ್ತಾಗಿ ಹೋಗ್ಬಿಡೈತೆ, ಗಂಟ್ಲೆಲ್ಲ ಒಣಕೊಂಡು ಹೋಗ್ಬಿಡೈತೆ, ಬಿಸಿಲುಗಾಲ. ಇವಾಗ ನೀರ್ ಖಾಲಿಯಾಗಿ ಹೋಗ್ಬಿಡುತ್ತೆ. ಆಚೆ ಹೋಗ್ಬಿಟ್ಟು ನೀರ್ ತಗೊಂಬ, ಎಷ್ಟು ಲೀಟರ್, 20 ಲೀಟರ್ ಬಾಟಲ್ ತಗೊಂಬ ಅಂತಂದ್ರೆ ಅಲ್ಲಿ ಹೋಗಿ ನೀರ್ ಬರ್ತಾ ಇಲ್ಲ. ಹೋಗಿ ಅಲ್ಲಿ ಯಾವ್ದು SLN ಸ್ಟೋರ್ ಅಲ್ಲಿ ತಗೊಂಬಂದ್ರೆ SLN ಸ್ಟೋರ್ ಬೀಗ ಹಾಕ್ಬಿಟ್ಟೈತೆ. ಆಮೇಲೆ SLV ಸ್ಟೋರ್ ಹೋಗಿ SLV ಸ್ಟೋರ್ ನಿನ್ನೆ ಬೀಗ ಹಾಕ್ಬಿಟ್ಟವ್ರೆ. ಹಂಗಂದ್ರೆ ನಿಮ್ಗೆ ಹೆಂಗಿರುತ್ತೆ? ಕಳ್ಸಿದ್ರೆ ಬರೀ ಕೊಡ ಇಟ್ಕೊಂಡು ಬರ್ತಾರಂತೆ. ಅವಾಗ ಬಂದು ನೋಡಿದಾಗ ಏನಾಗುತ್ತೆ ಅಂದ್ರೆ ನೀರಿಲ್ವಾ, ನೀರಿಲ್ಲ ಸರ್, ನೀರಿಲ್ಲ. ಅವಾಗ ಏನಾಗುತ್ತೆ? ನಿರಾಶೆ ಆಗುತ್ತೆ. ನಿಮ್ಮನ್ನ ನಮ್ಮನ್ನ ನೋಡಿದ್ರೆ ಜನ ನಿರಾಶೆ ಪಡಬಾರದು. ಲೋಕ ನಿರಾಶೆ. ಅವಳು ಚರ್ಚ್ಗೆ ಹೋಗ್ತಾನಪ್ಪ, ಅವನು ಚರ್ಚ್ಗೆ ಹೋಗ್ತಾನಪ್ಪ, ಅವನು ಪ್ರಾರ್ಥನೆ ಮಾಡಿದ್ರೆ ನನ್ಗೆ ಅದ್ಭುತ ನಡೆಯುತ್ತೆ, ಅವನು ವಾಕ್ಯ ಹೇಳಿದ್ರೆ ನನಗೆ ಸಮಾಧಾನ ಆಗುತ್ತೆ ಅಂತೇಳಿ ಅವನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಇಲ್ದಿದ್ದು ಬರುತ್ತೆ ಒಳ್ಳೇದು ಅಂತ ಹೇಳ್ಬೇಕು. ನಾವು ಜನರಿಗೆ ಆಶೀರ್ವಾದದ ಪಾತ್ರೆ ಆಗಿರ್ಬೇಕು, ಬರಿದಾದ ಪಾತ್ರೆ ಆಗಬಾರ್ದು. ನೋಡಿ 21 ಮತ್ತಾಯ 19ನೇ ವಚನ. ಮತ್ತಾಯ 21:19. ಮತ್ತಾಯ 20. ದಾರಿಯಲ್ಲಿ ಸ್ವಾಮಿ ಒಂದು ಅಂಜೂರದ ಮರವನ್ನು ಕಂಡು ಹಣ್ಣು ಸಿಗುತ್ತೆ ಅಂತ ಹೋಗ್ತಾರೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಬರೀ ಎಲೆಗಳೇ ಇರುತ್ತೆ. ಹಣ್ಣು ಐತೆ ಅಂತ ಹೋಗಿ ಹುಡುಕಿ ನೋಡಿದ್ರೆ ಒಂದನ್ನು ಸಿಕ್ಕಬಾರ್ದ. ಎಷ್ಟನ್ನು? ಹೋಗ್ಲಿ ಅರ್ಧ ಕೆಟ್ಟೋಗಿರೋ ಹಣ್ಣಾದ್ರೂ ಸಿಕ್ಕಬಾರ್ದ. விசுவாசிங்கோ, நீங்க சர்ச்சுக்கு வந்தப்போ ஜனங்க உங்களை பார்த்தப்போ நீங்க ಆಶೀರ್ವದಿಸಲ್ಪಟ್ಟಿರ್ಬೇಕು. ನಂಬರ್ 1. ಇನ್ನೊಬ್ರಿಗೆ ಆಶೀರ್ವಾದ ಕೊಡುವಂತವ್ರಾಗಿರ್ಬೇಕು, ಇನ್ನೊಂದರಿಗೆ ಜೀವ ಕೊಡುವಂತವ್ರಾಗಿರ್ಬೇಕು. ಸ್ವಾಮಿ ಬರ್ತಾರೆ, ಜನ ಬರ್ತಾರೆ, ನಿನ್ನ ಹತ್ರ ಬಂದು ಪ್ರೇಯರ್ ಮಾಡಿಸ್ಕೊಂಡ್ರು ಏನು ಪ್ರಯೋಜನ ಇಲ್ಲ, ನೀನ್ ಬಂದು ದೇವ್ರ ವಾಕ್ಯ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ, ನೀನ್ ನನ್ನ ಪಕ್ಕದ ಮನೆಯಲ್ಲಿ ಏನು ಪ್ರಯೋಜನ ಇಲ್ಲ ಅನ್ನೋದರ ಬರಿದಾದ ಪಾತ್ರೆ ನೀನಾಗಿರ್ಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬೆಳಿಗಿನ ಜಾವ 4 ಗಂಟೆಗೆ ಎದ್ದು ಮೊಣಕಾಲಲ್ಲಿ ನಿಂತ್ಕೋಬೇಕು. 7 ಗಂಟೆ ತನಕ ಇಲ್ಲ ಪ್ರಾರ್ಥನೆ ಮಾಡಿದ್ರೆ ನನ್ಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ 3 ಗಂಟೆಗೆ ಎದ್ದು ಹೇಳ್ಬೇಕು. 7 ಗಂಟೆ ತನಕ ನಿಂತಿರ್ಬೇಕು. ನೀನು ಸಮಾಜಕ್ಕೆ ಆಶೀರ್ವಾದದ ನಿಧಿ ಆಗ್ತೀಯ. ಹಲ್ಲೆಲೂಯಾ. ನೀನು ಪ್ರತಿದಿನ ನಿನ್ನ ಅದ್ಭುತನ ನಿನ್ನನ್ನು ಹೊಂದ್ಕೊಳ್ತೀಯ. ನೀನು ಯಾವ್ದಾದ್ರು ತಡೆ ಆಗಿರ್ತ ಪ್ರತಿ ಒಂದೊಂದು ತಡೆನು ಒಡೆದು ಬೀಳುತ್ತೆ. ನೀನು ಲೋಕಕ್ಕೆ ಬರಿದಾದ ಅಂಜೂರದ ಮರವಾಗ್ಬೇಡ, ನೀನು ಲೋಕಕ್ಕೆ ಬರಿದಾದ ಪಾತ್ರೆ ಆಗ್ಬೇಡ. ನೀನು ನೋಡಿ ನಿರಾಶೆಗೊಳ್ಬಾರ್ದು. ನೋಡಿ ಅವ್ರು ಹೋಗ್ತಾ ಇದ್ದಾರೆ, ನರಕಕ್ಕೆ ಹೋಗ್ತಾ ಇದ್ದಾರೆ, ಆಶೀರ್ವಾದ ಇಲ್ದಿರ ಶಾಪ ಎಲ್ಲ ಅಂದ್ಕೊಂಡು ಎಲ್ಲ ವಿಧವಾದ ಪಾತ್ರೆಗಳು ಏನಾಗ್ತಾ ಇದೆ ಅಂದ್ರೆ ಹಾಳಾಗಿ ಹೋಗ್ತಾ ಇದೆ. ನೀನು ಆ ಪಾತ್ರೆಗಳಿಗೆ ಬರಿದಾದ ಪಾತ್ರೆಯಾಗಿರ್ಬೇಡ. ಏನಾಗ್ಬೇಕು? ಆಶೀರ್ವಾದ ತುಂಬಿರೋ ಪಾತ್ರೆಯಾಗ್ಬೇಕು. ಆ
ಅಬ್ರಾಮ್ಗೆ ನಿರಾಶೆ ಆಗೋಗ್ಬಿಡುತ್ತೆ. ನೀನು ಫಲ ಕೊಡುವ ಮರ, ಬರಿದಾದ ಪಾತ್ರೆ ಆಗ್ಲಿಕ್ಕೆ ಹೋಗ್ಬಿಡ. ದ್ರಾಕ್ಷಾರಸ ಆಶೀರ್ವಾದ ತುಂಬಿದ ಪಾತ್ರೆಯಾಗು. ಇವತ್ತು ಸಾವಿರಾರು ಕೋಟಿಗಳು, ನೂರಾರು ಕೋಟಿಗಳು ಕೊಡಿ MLA-ಗಳಾಗಿ MP-ಗಳಾಗ್ಬಿಟ್ಟು ಸಮಾಧಾನ ಇಲ್ದಿರ ಇದ್ದಾರೆ. ಸರಿನಾ ತಪ್ಪ? ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿಟ್ಕೊಂಡು ಕೂಡ ಸಮಾಧಾನ ಇಲ್ದಿರ ಇದ್ದಾರೆ. ಸಮಾಧಾನ ಪ್ರಭು ಯಾರು? ಸಮಾಧಾನ ಹೊತ್ತೋಗುವಂತ ಸೇವಕರು ಯಾರು? ನಾವೇ. ಯಾರು? ಹಲ್ಲೆಲೂಯಾ. ಸಮಾಧಾನನ ಸಮಾಜಕ್ಕೆ ಕೊಡುವಂತ ಪಾತ್ರೆಯಾಗಿ ಮಾರ್ಕೊಳ್ಳಿ. ಆಮೇಲೆ ಮೊದಲನೇದಾಗಿ ಏನು, ಎರಡನೇದು, ಮೂರನೇದು, ನಾಲ್ಕನೇದು, ಆಮೇಲೆ ಐದನೇದು, ಆರನೇದು. ಯೆರೆಮೀಯ 18ನೇ ಅಧ್ಯಾಯ 4ನೇ ವಚನ. ಆರನೇದು ಯೆರೆಮೀಯ 18ನೇ ಅಧ್ಯಾಯ. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಕುಂಬಾರನ ಕೈಯಲ್ಲಿ ಯಾವ ಪಾತ್ರೆ ಇದೆ? ಯಾವ ಪಾತ್ರೆ ಇದೆ? ಯಾವ ಪಾತ್ರೆ ಇದೆ? ನಾನು ಮರಳಿನ ಪಾತ್ರೆ. ಏನ್ ಪಾತ್ರೆ? ನಾನು ಕೆಮ್ಮಣ್ಣಿನ ಪಾತ್ರೆ. ನಾನು ವೈಟ್ ಕಲರ್ ಬರುತ್ತಲ್ಲ ಮಣ್ಣು, ಏನ್ ಮಣ್ಣದು? ಕೆಮ್ಮಣ್ಣು. ಕೆಮ್ಮಣ್ಣನ ಮಾಡೋದಾತರ ಕುಂಬಾರ ಯಾಕೆ ಜೇಡಿ ಮಣ್ಣನ್ನು ತಕೊಳ್ತಾನೆ? ಆಮೇಲೆ ಗಟ್ಟಿಯಾಗಿರುತ್ತೆ, ಆಮೇಲೆ ಆಕಾರ ಬರುತ್ತೆ ಅಂತ, ಆಮೇಲೆ ಇಲ್ಲ ಕರೆಕ್ಟ್ ಆಗಿ ಹೇಳಿದವಾಗ್ಲೇ ಆಕಾರ ಬರುತ್ತೆ ಅಂತ. ಏನ್ ಬರುತ್ತೆ? ಏನ್ ಆಕಾರ ಬರುತ್ತೆ ನೋಡಿ, ಇದು ಈ ತರ. ಅದನ್ನ ಮಾಡ್ಬೋದು, ಮರಳಿಂದ ಮಾಡಕ್ಕಾಗುತ್ತಾ? ಯಾಕೆ? ಹಳ್ಳಂತ ಹೊಡೆದೋಗ್ಬಿಡುತ್ತೆ, ನಿಲ್ಲೋದಿಲ್ಲ. ಅಹಂಕಾರ ಇರುವಂತ ಕ್ರೈಸ್ತರು ಅವ್ರನ್ನ ಇಟ್ಟು ದೇವ್ರು ಯಾವ ಕ್ರಿಯೆನೂ ಮಾಡಕ್ಕಾಗಲ್ಲ. ಯಾರ ಮೂಲಕ ಕ್ರಿಯೆ ಮಾಡ್ತಾರೆ? ತಗ್ಗಿಸ್ಕೊಳ್ಳುವಂತವ್ರ ಮೂಲಕ. ಜೇಡಿ ಮಣ್ಣು ತನ್ನನ್ನ ತಗ್ಗಿಸ್ಕೊಳ್ಳುತ್ತೆ. ನೀವ್ ಹೆಂಗ್ ಮಾಡ್ಬೋದು? ಚಿಕ್ಕ ಪಾತ್ರೆಯಾಗಿ ಮಾಡ್ಬೋದು. ಆ ಮಣ್ಣು ಏನ್ ಮಾಡುತ್ತೆ ಅಂದ್ರೆ ನೀವು ದೊಡ್ಡ ಪಾತ್ರೆ ಮಾಡ್ಬೋದು. ಆ ಮಣ್ಣು ಏನ್ ಮಾಡುತ್ತೆ ಅಂದ್ರೆ ನೀವು ಸ್ಟ್ರೈಟ್ ಆಗಿ ಉದ್ದೋಗ ಮಾಡ್ಬೋದು, ಇಲ್ಲ ನೀವು ದಪ್ಪಗೆ ಮಾಡ್ಬೋದು. ಇಲ್ಲ ಯಾಕೆ ಬಿಡ್ರಪ್ಪ, ಸೊಂಡಲ್, ಆನೆ ಸೊಂಡಲ್ ಇರುತ್ತಲ್ಲ, ಆನೆ ಸೊಂಡಲ್ ತರಾನು ಮಾಡ್ಬೋದು. ಸರಿನೋ ತಪ್ಪ? ನೀವ್ ಅದನ್ನ ಇದು ನೋಡಿದೀರಾ? ಏನದು? ಜಿರಾಫೆ. ಜಿರಾಫೆ ನೋಡಿದೀರಾ? ಜಿರಾಫೆ ತರ ಅದನ್ನ ಮಾಡ್ಬೋದು. ಸರಿನಾ ತಪ್ಪ? ಮರಳಲ್ಲಿ ಮಾಡಕ್ಕಾಗುತ್ತಾ? ಕೆಮ್ಮಣ್ಣಲ್ಲಿ ಮಾಡಕ್ಕಾಗುತ್ತಾ? ಯಾ ಪಣ್ಣು ಮುಡಿಯಾದನ್ನಕ ಅದಕ್ಕೂ ಕೊಳುಪು. ಎನ್ನ ನಾನು ಯಾರಕೇನ ಕಮ್ಮಿ? ಎಂದೆನ್ನ हम किसी से कम नहीं. ஆண்டவர் சிலருக்குள்ள ஒர்க் பண்றதுல ஆண்டவர் சொல்ற பேச அவங்க கேட்க மாட்டாங்க. என்ன பாஸ்டர் சொல்லிட்டாக்க நான் கேட்டுடணுமா? அவங்க எவ்வளவு கஷ்டப்படுறாங்க ஆண்டவருக்கு தான் தெரியும். எவ்வளவு உபவாசம் பண்றாங்க, எவ்வளவு காலையில் ஏற்றி ப்ரேயர் பண்றாங்க, எவ்வளவு பாதிப்படுறாங்க, எவ்வளவு கண்ணில் தண்ணி விட்டுறாங்க விசுவாசிகளுக்காக இருக்கு. ஆனா ವಿಶ್ವಾಸಿಗಳು ತಗ್ಗಿಸ್ಕೋಬೇಕು. ಅವ್ರನ್ನ ಮಾತ್ರ ಉತ್ತಮವಾದ ಬೆಳಕಿಗೆ ದೇವರು ಉಪಯೋಗ ಮಾಡೋದು. ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು, ಹೇಳಿ ಹೇಳಿ, ನಿಮ್ಮನ್ನು, ಇನ್ನೊಂದ್ಸರಿ ಹೇಳಿ, ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು
ಓಡೋಗಿ ಮೀನ ಒಂದ್ ಸಿಗುತ್ತೆ ಅದ್ರಲ್ಲಿ ಇಲ್ವಾ, ಓಡೋಗಿ ಮೀನ್ ತಗೊಂಬಂದ, ₹1 ಕಾಯಿನ್ ತಗೊಂಬಂದ, ಅಲ್ಲೋಗ್ಬಿಟ್ಟು ನೀನ್ ಅದ್ ಮಾಡೋದ್ರೆ ಓಡೋಗ್ ಮಾಡ್ತಾನೆ, ಇಲ್ಲೋಗಿ ಇದ್ ಮಾಡೋದ್ರೆ ಓಡೋಗ್ ಮಾಡ್ತಾನೆ. ಕ್ರೈಸ್ತರು ಆ ತರ ಇರ್ಬೇಕು. ದೇವ್ರು ಹೇಳ್ತಾರೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋದು. ದೇವ್ರು 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿದ್ರೆ ಕೇಳ್ತಾರೆ, 7 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ ಕೇಳ್ತಾರೆ. ಅಂತೇಳಿ ನೀನು 7 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿದ್ರೆ ದೇವರಂತ 3ನೇ ಜಾವದಲ್ಲಿ 2ನೇ ಜಾವದಲ್ಲಿ ಹಾಗೆ ಕಾಣಿಸಿಕೊಂಡು ಧನ್ಯರಂತಂದ್ರೆ ನೀನು 7 ಗಂಟೆ ತನಕ ಮಲಗಿದ್ರೆ ದೇವ್ರ ಮುಂದೆ ತಗ್ಗಿಸ್ಕೊಂಡಂಗ ಇಲ್ಲ. ದೇವ್ರು ಹೇಳಿದ ಮಾತು ಉಪವಾಸ ಮಾಡೋದ್ರೆ ಮಾಡ್ಬೇಕು, ಪ್ರಾರ್ಥನೆ ಮಾಡೋದ್ರೆ ಮಾಡ್ಬೇಕು, ಟೈಮ್ ಕರೆಕ್ಟ್ ಆಗಿ ಬಾ ಅಂದ್ರೆ ಬರ್ಬೇಕು, ಬೈಬಲ್ ಓದು ಅಂದ್ರೆ ಓದ್ಬೇಕು, ಪರಿಶುದ್ಧನಾಗಿ ಜೀವಿಸಂದ್ರೆ ಜೀವಿಸ್ಬೇಕು. ದೇವ್ರು ಏನಂತ ಹೇಳ್ತಾರೋ ಅದನ್ನ ಕೇಳಬೇಕು. ಏಷಾಯ 57:15, ಏಷಾಯ 57:15, ಏಷಾಯ 57:15. ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರುವ. ಇನ್ನೊಂದ್ಸರಿ ಹೇಳಿ, ಎಲ್ಲ ಈ ಕಡೆ ನೋಡಿ, ಅವನು ಮಾತ್ರ ಓದ್ಲಿ. ಓದಪ್ಪ. ಯಾವ ಲೋಕ? ಭೂಲೋಕ, ಅಳಿದು ಹೋಗುವಂತ ಲೋಕ ಅಲ್ಲ. ಸದಮಲ ನೆನೆಸಿಕೊಂಡು ಯಾವ ಲೋಕ? ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿ. ಅಂದ್ರೆ ಅರ್ಧಂಬರ್ಧ 5 ವರ್ಷ 10 ವರ್ಷ 20 ವರ್ಷ ಅಧಿಕಾರ ನೋಡ್ಕೊಂತವನಲ್ಲ. ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರುವಂತ ಮಹಾನ್ನತನು ಹೀಗನ್ನುತ್ತಾನೆ. ಉನ್ನತ ಲೋಕವೆಂಬ, ಎಲ್ಲ ಈ ಕಡೆ ನೋಡಿ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ, ವಾಷಿಂಗ್ಟನ್ ಡಿಸಿಯಲ್ಲಿ ವೈಟ್ ಹೌಸ್ ಅಲ್ಲ, ನ್ಯೂ ಡೆಲ್ಲಿಲಿ ಪಾರ್ಲಿಮೆಂಟ್ ಹೌಸ್ ಅಲ್ಲ, ಉನ್ನತ ಲೋಕದ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿದ ದೀನ ಮನದೊಟ್ಟಿಗೆ ಇದ್ದುಕೊಂಡು ದೀನನ ಆತ್ಮನು ಜಜ್ಜಿದವನ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದಾನೆ. ನಾನು ಕಟಾಕ್ಷಿಸುವನೆಂದವನೆಂದರೆ ದೊಡ್ಡ ಶ್ರೀಮಂತನಾಗಿರ್ಬೇಕು. ನಾನು ಕಟಾಕ್ಷಿಸುವನೆಂದವನೆಂದರೆ ದೊಡ್ಡ ಅಧಿಕಾರಿಯಾಗಿರ್ಬೇಕು. ನಾನು ಕಟಾಕ್ಷಿಸುವನೆಂದರೆ ನೋಡಕ್ಕೆ ಸುಂದರವಾಗಿರ್ಬೇಕು. ನಾನು ಕಟಾಕ್ಷಿಸುವನೆಂದವನೆಂದರೆ ರಾಜ ಆಗಿರ್ಬೇಕು. ಆತರ ಹೇಳ್ತಲ್ಲ. ನಾನು ಕಟಾಕ್ಷಿಸುವನೆಂದವನೆಂದರೆ ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡೋನು ಆಗಿರುವವನನ್ನೇ. ಆ ಕುಂಬಾರನ ಕೈಯಲ್ಲಿ ಮಡಿಕೆ ಇದೆ. ಯಾವ ಮಡಿಕೆ? ಜೇಡಿ ಮಣ್ಣಿನ ಮಡಿಕೆ. ದೇವ್ರೆ 4 ಗಂಟೆಗೆ ನಾನೇ ಎದ್ದೊಳ್ತೀನಿ, ಐ ಆಮ್ ರೆಡಿ. ದೇವ್ರ ಹೇಳ್ತಾರೆ 3 ಗಂಟೆ, ನಾನ್ ರೆಡಿ. ದೇವ್ರ ಹೇಳ್ತಾರೆ 2 ಗಂಟೆಗೆ, ನಾನ್ ರೆಡಿ. ದೇವ್ರ ಹೇಳ್ತಾರೆ ಉಪವಾಸ ಮಾಡಿದ್ರೆ ನಾನ್ ರೆಡಿ. ದೇವ್ರ ಹೇಳ್ತಾರೆ ನೀನು ಅಷ್ಟು ಬೈಬಲ್ ಹೋಗಿ, ನಾನ್ ರೆಡಿ. ನೀನು ಅವ್ರ ವಾಕ್ಯ ನಾನ್ ರೆಡಿ. ನಾನು ಎಲ್ಲದಕ್ಕೂ ತಯಾರಂತೆ. ದೇವ್ರ ಹೇಳ್ತಾರೆ ಆ ಟಾಯ್ಲೆಟ್ ಹೋಗಿದ್ದಲ್ಲ ಎದುರು, ನಾನ್ ರೆಡಿ. ಮಗನೇ ತಗೊಂಡೋಗ, ನಾನ್ ರೆಡಿ. ಮಗನೇ ತಗೊಂಡೋಗ ಅಲ್ಲಿಗೂ, ನಾನ್ ರೆಡಿ. ಎಲ್ಲದಕ್ಕೂ ಸಿದ್ಧವಾಗಿರುವಂತ ಜೇಡಿ ಮಣ್ಣನ್ನ ಮಾತ್ರ ದೇವರು ಉನ್ನತ ಪಾತ್ರೆ ಮಾಡೋದು. ಜೋರಾಗಿ ಜೋರಾಗಿ ಜೋರಾಗಿ. ಅಂಥ ದೀನತೆಯ ಆತರ ತಗ್ಗಿಸ್ಕೊಳ್ಳುವಂತ ಪಾತ್ರೆ ನೋಡಿ. ಯಾವ್ದು? ಕೊಲಾಸೆ 3:12, ಕೊಲಾಸೆ 3:12, ಕೊಲಾಸೆ 3:12. ಹೀಗಿರಲಾಗಿ ನಂಬರ್ 1 ದೇವರಿಂದ ಆರಿಸಿಕೊಂಡವರು, ನಂಬರ್ 2 ಪ್ರತಿಷ್ಠಿತರು, ನಂಬರ್ 3 ಪ್ರಿಯರು ಆಗಿರುವುದರಿಂದ ದುರಾಂಕಾರ ಧರಿಸ್ಕೊಳ್ಳಿ, ಕೊಬ್ಬುನ ಧರಿಸ್ಕೊಳ್ಳಿ. ನಾನಂತ ಸ್ಟ್ಯಾಂಡರ್ಡ್ ತೋರಿಸಿ, ಲೆವೆಲ್ ತೋರಿಸಿ, ಸ್ಕೋಪ್ಗಳು ತೋರಿಸಿ ಅಂತ ಬರ್ದಿದ್ಯಾ? ಏನು? ನೀವು ದೇವರಿಂದ ಆರಿಸಿಕೊಂಡವರು, ನಂಬರ್ 2 ಪ್ರತಿಷ್ಠಿತರು, ನಂಬರ್ 3 ದೇವರಿಗೆ ಪ್ರೇಯರ್. ನಂಬರ್ 1 ನೀವು ದೇವರಿಂದ ಆರಿಸಿಕೊಂಡವರು. ಯಾರು ನಾವು? ದೇವರಿಂದ ಆರಿಸಿಕೊಂಡು. ನಂಬರ್ 2 ನಾವು ಯಾರಂದ್ರೆ ದೇವರಿಂದ ಪ್ರತಿಷ್ಠಿತರು. ನಂಬರ್ 3 ನಾವು ದೇವರಿಗೆ ಪ್ರಿಯರು ಆಗಿರುವುದರಿಂದ ಕನ್ನಿಕರ. ನಂಬರ್ 2
ಎಫೆಸ್ 4:2. ನೀವು எங்கம்மா அவன் கூப்பிட்டாக்கா நான் போயிடணுமா? அவன் ಎಟ್ವಾಲ್ வெச்சு ನಾನು வெச்சிடணுமா? அவன் சொல்லிದೋನೆ ನಾನು ಕೇಳணுமா? ನೀವೇನಂತ ಹೇಳ್ತೆ? ನೀವು ಪೂರ್ಣ ವಿನಯ ಸಾತ್ವಿಕತ್ವ ದೀರ್ಘ ಶಾಂತಿ. ನೀವು ಪೂರ್ಣ ವಿನಯ ಸಾತ್ವಿಕತ್ವ ದೀರ್ಘ ಶಾಂತಿ. ಆಮೇಲೆ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಯಾರೇ ಆಂಡವರು ಎಷ್ಟು ಭಯಪಡ್ತಿದಾರಕ್ಕ ದೇವರ ಸನ್ನಿಧಿಯಲ್ಲಿ ತಮ್ಮನ್ನ ತಪ್ಪಿಸ್ಕೊಳ್ಳೋದು. ಇಂಥ ವ್ಯಕ್ತಿಗಳು ಸ್ವಾಮಿ ಕೈಲಿ ಒಡೆದೋಗುತ್ತೆ. ಕುಂಬಾರ ಯಾರು? ಕುಂಬಾರ ಯಾರು? ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ಮಹೋನ್ನತನು. ಕುಂಬಾರನ ಕೈಲಿ ಕೆಟ್ಟೋದ್ರೆ ಇದು ಹೇಳುತ್ತೆ, ಏನಂತ ಹೇಳುತ್ತೆ? ಆ ಮಡಿಕೆ ಹೇಳುತ್ತೆ, ಸ್ವಾಮಿ ನಾನ್ ನಿನ್ ಕೈಲಿ ಒಡೆದೋಗಿದ್ದೀನಿ ಅಂತ ಹೇಳಿದಾಗ, ಯಾರ ಕೈಲಿ ನೀನ್ ಒಡೆದೋಗಿದ್ಯಾ? ಯಾರ ಕೈಯಲ್ಲಿ? ನಾನು ಯೆಹೋವನು, ನರ ಪ್ರಾಣಿಗಳಿಗೆಲ್ಲ ದೇವರು, ನನ್ನ ಕೈಯಲ್ಲಿ ಅಸಾಧ್ಯವಾದದುಂಟ. ಯಾರ ಕೈಲಿ ನೀನ್ ಹೊಡೆದಿರೋ? ನನ್ನ ಕೈಯಲ್ಲಿ. ನೀನ್ ನನ್ನನ್ನು ತಳ್ಬೇಡ. ಏನು ಕುಯ್ಯವನೇ ಕಾಳಿ ಆಗ ಸ್ವಾಮಿ ಹೇಳ್ತಾರೆ, ಅಲ್ಲಪ್ಪ ನಿನ್ನನ್ನು ನಾನು ಬಿಡಲ್ಲ. ಪ್ರಾಣ ಬೇಕಾಗಿದ್ರು ಕೊಡ್ತೀನಿ. ನಿನಗೋಸ್ಕರ ಶಿಲುಬೆ ಮೇಲೆ ಕಲ್ವಾರಿಯಲ್ಲಿ ಪ್ರಾಣ ಬೇಕಾಗಿದ್ರು ಕೊಡ್ತೀನಿ. ನಿನ್ನನ್ನ ಮಾತ್ರ ಒಡೆದೋಗಿದ್ಯಾ ಅಂತ ನಾನು ಕಳ್ಳ. ಪೆರುಮೆಯ ಇನ್ನೊಂದ್ಸರಿ ಆಡೋಣ. ಪೆರುಮೆಯ ಪೆರುತ್ತು ತಳ್ಳಮಲೆ. ಹಲ್ಲೆಲೂಯಾ. ನಿಮಗೋಸ್ಕರ ಪ್ರಾಣ ಕೊಟ್ಟಂತ ದೇವರು ಯಾವತ್ತೂ ನಮ್ಮನ್ನು ತಳ್ಳಲ್ಲ. ಹಲ್ಲೆಲೂಯಾ. ಅವಾಗ್ಲೇ ನೋಡಿದ್ವಿ, ತಂದೆ ತಾಯಿಗಳನ್ನ ನಾನು ತಳ್ಳಿ ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿ. ನೀನು ಜೇಡಿ ಮಣ್ಣಾಗಿ ಒಪ್ಪಿಸ್ಕೊಡು. ಜೇಡಿ ಮಣ್ಣಾಗಿ ಒಪ್ಪಿಸ್ಕೊಟ್ರೇನೆ ಕುಂಬಾರ ನೀನು ಒಡೆದೋದ್ರು ನಿನ್ನ ಸರಿ ಮಾಡ್ತಾರೆ. ಸರಿ ಮಾಡೋದಲ್ಲ, ಚಿಕ್ಕ ಪಾತ್ರೆ ತೆಗೆದು ದೊಡ್ಡ ಪಾತ್ರೆನಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಅಧಿಕಾರದ ಪಾತ್ರೆಯಾಗಿ ಮಾರ್ಪಡಿಸ್ತಾರೆ. ಪಾನ ಪಾತ್ರೆಯಾಗಿ ಮಾರ್ಪಡಿಸ್ತಾರೆ. ಫರೋಹನ ಪಾನ ಪಾತ್ರೆಗೆ ಮಾತ್ರವೇ ಅಲ್ಲದೆ ಏನದು ಪುಷ್ಪ ಪಾತ್ರೆಯಾಗಿ ಮಾರ್ಪಡಿಸ್ತಾರೆ. ಮಾತ್ರವೇ ದ್ರಾಕ್ಷಾರಸದಿಂದ ತುಂಬಿದ ಪಾತ್ರೆಯಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಆಮೇಲೆ ಆರನೇದು ಯೆರೆಮೀಯ 22ನೇ ಅಧ್ಯಾಯ 28ನೇ ವಚನ. ಯೆರೆಮೀಯ 22ನೇ ಅಧ್ಯಾಯ 28ನೇ ವಚನ. ಯೆರೆಮೀಯ 22:28. ಯೆಕೊನ್ಯನೆಂಬ ಈ ಮನುಷ್ಯನು ಅಸಡ್ಡೆಗೀಡಾದ ಒಡ್ಡಕ್ಕೂ ಗಡಿಗೆ. ಹಳ್ಳಿಯಲ್ಲಿ ಹೋದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಮುಖ ತೊಳ್ಕೊಳಕ್ಕೆ ಆಚೆ ಇಟ್ಟಿರ್ತಾರೆ ಕೆಲವು ಹಳ್ಳಿಗಳಲ್ಲಿ. ಒಳಗಡೆ ಬಚ್ಚಲ ಮನೆನೂ ಇರಲ್ಲ, ಆಚೆ ಕಡೆ ಇಟ್ಟಿರ್ತಾರೆ. ಸ್ನಾನ ಮಾಡಕ್ಕೆ ಬೇರೆ ಸ್ಥಳ ಇರುತ್ತೆ. ಆಚೆ ಕಡೆಯಿಂದ ಬಂದಾಗ ಇವರು ಮುಖ ಕೈಕಾಲೆಲ್ಲ ತೊಳ್ಕೊಂಡು ಬರ್ತಾರೆ. ಆವಾಗ ಕೆಲವು ಕಡೆ ನೋಡಿರ್ಬೋದು, ಅರ್ಧ ಒಡೆದಿರುವಂತ ನೋಡಿದ್ದೀರಾ ಯಾರಾದ್ರೂ? ಆ ತರ ದೇವರೇನಂತ ಹೇಳ್ತಾರೆ, ಇವನು ಒಡಕು ಗಡಿಗೆ. ಏನು? ಅಸಡ್ಡೆಗೀಡಾದ ಒಡಕು. ಯಾರಿಗೂ ಇಷ್ಟ ಇಲ್ಲ. ನಿನ್ನನ್ನು ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಮನೆಯಲ್ಲಿ ಇಷ್ಟ ಇಲ್ಲ, ಸಭೆಯಲ್ಲಿ ಇಷ್ಟ ಇಲ್ಲ, ಏನೋ ಆಫೀಸಲ್ಲಿ ಇಷ್ಟ ಇಲ್ಲ.
ಆಫೀಸಲ್ಲಂತೂ ಕಸದ ತರ ನೋಡ್ತಾರೆ. ಅದ್ರನ್ನೇ ಹೇಳ್ತಾರೆ, ಯಾರಿ ಯೆಕೊನ್ಯ? ದಾವೀದನ ಸಿಂಹಾಸನದಲ್ಲಿ. ಯಾರಿ ಯೆಕೊನ್ಯ? ಒಂದು ಕಾಲದಲ್ಲಿ ರಾಜ ಆಗಿದ್ದರು. ಅದನ್ನೇ ಮತ್ತಾಯ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುತ್ತೆ. ಮತ್ತಾಯ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುತ್ತೆ, ಬಾಬೆಲಿಗೆ ಸೆರೆ ಹೋದ ಮೇಲೆ ಯಾರು ಯಾರು ಇಲ್ಲಿ ಯೆರೆಮೀಯದಲ್ಲಿ ಹೇಳುತ್ತೆ 22:28ರಲ್ಲಿ, ಯೆಕೊನ್ಯನು ಯಾರಿಗೂ ಬೇಡದ ಒಂದಕ್ಕೂ ಗಡಿಗೆ. ಆದ್ರೆ ಮತ್ತಾಯದಲ್ಲಿ ಅದೇ ಯೆಕೊನ್ಯನ ಹಿಡ್ಕೊಂಡು ದೇವ್ರೇನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಮೂಲ ಪಿತೃವಾಗಿ ಮಾರ್ಪಡಿಸ್ತಾರೆ. ಜೋರಾಗಿ ಹಲ್ಲೆಲೂಯಾ. ಯಾರು ಅಸಡ್ಡೆಗೀಡಾದ ಯೆಕೊನ್ಯನ ತೆಗೆದು ಆ ಯೆಕೊನ್ಯನ ಹೊಟ್ಟೆಯಲ್ಲೇ ಶಯಲ್ತೀಯೇಲ್ ಹುಟ್ಟಂಗ್ ಮಾಡ್ತಾರೆ. ಈ ಶಯಲ್ತೀಯೇಲ್ ಹೊಟ್ಟೆಯಲ್ಲೇ ಜೆರುಬ್ಬಾಬೆಲ್ ಹುಟ್ಟು ಬರ್ತಾನೆ. ಈ ಜೆರುಬ್ಬಾಬೆಲ್ ಯಾರಂದ್ರೆ ಸೊಲೊಮೋನ್ ಕಟ್ಟಿಸಿದಂತ ದೇವಾಲಯನ ನೆಬೂಕದ್ನೆಚ್ಚರ್ ಹೊಡೆದಾಕಿದಾಗ ಈ ಜೆರುಬ್ಬಾಬೆಲ್ 2ನೇ ಸಾರಿ ಕಟ್ಟೋದು. ಯಾರು? ಸೊಲೊಮೋನ್ ಕಟ್ಟಿಸಿದಂತ ದೇವಾಲಯನ ಬೆಂಕಿ ಹಾಳು ಮಾಡಾಕ್ಬಿಡ್ತಾನೆ, ಹೊಡೆದಾಕ್ಬಿಟ್ಟು. ಯಾರು? ನೆಬೂಕದ್ನೆಚ್ಚರ್. ಅದನ್ನ ರಿಬಿಲ್ಡ್ ಮಾಡೋದು, ಪುನರ್ ನಿರ್ಮಾಣ ಮಾಡೋ ಅಂತದ್ದು ಜೆರುಬ್ಬಾಬೆಲ್. ಜೆರುಬ್ಬಾಬೆಲ್ ಹೋಗು ನೀನು. ಯೆಕೊನ್ಯ ಹೇಳ್ತಾರೆ, ನೀನು ಹೋಗು, ನೀನು ಹೋಗಿ ದೇವಾಲಯ ಕಟ್ಟು ಅಂತ ಹೇಳ್ತಾರೆ. ಯೆಕೊನ್ಯ ಎಲ್ಲಿರ್ತಾನೆ? ಸೆರೆಯಲ್ಲಿರ್ತಾನೆ. ಎಲ್ಲಿ? ಜೈಲಲ್ಲಿರ್ತಾನೆ. ಜೆರುಬ್ಬಾಬೆಲ್ನ ಕಳಿಸಿ, ಮೊಮ್ಮಗನ ನೀನು ಹೋಗು ಚರ್ಚನ್ ಕಟ್ಟು ಅಂತೇಳಿ ಕೊರೋಷನ ಆಡಳಿತದಲ್ಲಿ ಜೆರುಬ್ಬಾಬೆಲ್ ಬರ್ತಾನೆ. ಅದೇ ಹಗ್ಗಾಯ ಬುಕ್ಕಲ್ಲಿ, ಅದೇ ಜಕರ್ಯ ಬುಕ್ಕಲ್ಲಿ ನಾವು ಜೆರುಬ್ಬಾಬೆಲ್ನ ನೋಡಿದ. ಹಗ್ಗಾಯ ಬುಕ್ಕಲ್ಲಿ ಕೊನೆ ವಚನದಲ್ಲಿ, ನನ್ನ ಸೇವಕನಾದ ಜೆರುಬ್ಬಾಬೆಲೇ, ನಾನು ನಿನ್ನನ್ನು ಹಗ್ಗಾಯ ಕೊನೆ ವಚನದಲ್ಲಿ ಮುದ್ದೆಯುಂಗೂರವಾಗಿ ಮಾಡ್ಕೊಳ್ತೀನಿ ಅಂತ ದೇವರು ಜೆರುಬ್ಬಾಬೆಲ್ಗೆ ಹೇಳ್ತಾರೆ. ಹಲ್ಲೆಲೂಯಾ. ಯಾವ ಯೆಕೊನ್ಯನ ಬೇಡ ಅಂತ ಒಡಕು ಗಡಿಗೆ ಆಗಿ ಬಿಟ್ಟಿರ್ತಾರೋ ಅದೇ ಯೆಕೊನ್ಯನ ದೇವರು ಮುಖ್ಯವಾದ ಪಾತ್ರೆಯಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಆಮೇಲೆ 7ನೇದಾಗಿ ಬಿದ್ದು ಹೋದ ಪಾತ್ರೆ. ಯೆರೆಮೀಯ 25ನೇ ಅಧ್ಯಾಯ 34ನೇ ವಚನ. ಯೆರೆಮೀಯ 25ನೇ ಅಧ್ಯಾಯ 34ನೇ ವಚನ. ಯೆರೆಮೀಯ 25:34. ಹಿರಿಮಣಿಗಳೇ, ನೀವು ಇಲ್ಲಿ ನೋಡಿ, ನೀವು ಅಂದವಾದ, ನೋಡಿ ನಾವು ಯಾವತ್ತು ಡಿಫ್ರೆನ್ಸ್, ನಾವು ಯಾವತ್ತು ಬಿದ್ದು ಹೋದ ಅಂದವಾದ ಪಾತ್ರೆ ಆಗಿರ್ಬೇಕು. ನೋಡಿ ಇದು ಎಷ್ಟು, ಈ ವಾಸು ಎಷ್ಟು, ಅದ್ರ ಕೆಳಗಡೆ ಬಿಸಾಕಿದ್ರೆ ಏನಾಗುತ್ತೆ? ಆಮೇಲೆ ಅದು ಇಲ್ಲಿಡಕ್ಕಾಗುತ್ತಾ? ಇದು ಯಾಕೆ ಇಲ್ಲಿಟ್ಟಿರೋದು? ಅದೇ ತರ ದೇವರು ನಿಮ್ಮನ್ನ ಯಾಕೆ ಕರೆದಿದ್ದಾರೆ ಅಂದ್ರೆ, ನನ್ನ ಸನ್ನಿಧಿಯಲ್ಲಿ ನನ್ನ ಮಗಳು ಚೆಂದಾಗಿರ್ಬೇಕು, ನನ್ನ ಸನ್ನಿಧಿಯಲ್ಲಿ ನನ್ನ ಮುಂದೆ ನನ್ನ ಮಗಳು ಯಾವಾಗ್ಲೂ, ನನ್ನ ಮಗ ಯಾವಾಗ್ಲೂ ಚೆಂದಾಗಿರ್ಬೇಕು ಅಂತ ನಮ್ಮನ್ನು ಕರೆದಿದ್ದಾರೆ. ಪಾಪಕ್ಕೂ ಶೋಧನೆಗೂ ಅದು ಇದು ತಪ್ಪಗೂ ಯಾಮಾರಿ ನಾವು ಬಿದ್ದು ಹೋಗ್ಬಾರ್ದು. ನೋಡಿ 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನ. 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನ. 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ. ಈ ವಾಸ್ ನಿಂತೈತೆ. ಎಲ್ಲಿ? ದೇವಾಲಯದಲ್ಲಿ ನಿಂತೈತೆ. ಈ ವಾಸ್ ಜೀವ ಇಲ್ದಿರುವಂಥದ್ದು, ಈ ವಾಸ್ ಪ್ರಾಣ ಇಲ್ದಿರುವಂತ. ಆ ತರ ನಾವು ದೇವರ ಸನ್ನಿಧಿಯಲ್ಲಿ ಈ ವಾಸಿದ್ದಾಗೆ ಜೀವ ಇರುವಂತ ವೆಸಲ್. ನಾವು ಏನು? ಜೀವ ಇರುವಂತ ಲಿವಿಂಗ್ ವೆಸಲ್ಸ್ ನಾವು. ಏನು? ಇದು ಪ್ರಾಣ ಇಲ್ಲ, ನಾವು ಪ್ರಾಣ ಇರುವಂತ ಪಾತ್ರೆಗಳು. ಬಿದ್ದು ಹೋದ ಅಂದವಾದ 5 ವರ್ಷಕ್ಕೆ ಮುಂಚೆ ನಾನು ಬೆಳಗಿನ ಜಾವನೇ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೆ. ಇವಾಗ ಪ್ರಾರ್ಥನೆ ಮಾಡಕ್ಕಾಗ್ತಾ ಇಲ್ಲ ಸರ್.
5 ವರ್ಷದ ಮುಂಚೆ ನಾನು 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೆ. ಇವಾಗ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ ಸರ್. ನಾನು 10 ವರ್ಷದ ಮುಂಚೆ 40 ದಿವಸ ಉಪವಾಸ ಮಾಡ್ತಾ ಇದ್ದೆ. ಇವಾಗ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ ಪಾಸ್ಟ್ರೆ. ಉಪವಾಸನೆ ಮಾಡಕ್ ಆಗ್ತಾ ಇಲ್ಲ. ನಾನು 15 ವರ್ಷದ ಮುಂಚೆ ತಗೋ 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 ಅಂತ ಬಂದು ಪಾಸ್ಟ್ರುಗಳಿಗೆಲ್ಲ ಚರ್ಚ್ ಕಾಣಿಕೆಗಳು ಕೊಡ್ತಾ ಇದ್ದೆ. ಇವಾಗ ಕಾಣಿಕೆ ಕೊಡಕ್ಕೆ ಆಗ್ತಾ ಇಲ್ಲ ಸರ್. ನನ್ನ ಕೈಯಲ್ಲಿ ಅವಾಗ ಚಂದಾಗಿತ್ತು. ನಾನು ಬಡವನಾಗಿದ್ದಾಗ ನಾನು ಹೆಚ್ಚು ಬೈಬಲ್ ಓದ್ತಾ ಇದ್ದೆ. ಇವಾಗ ದುಡ್ಡು ಜಾಸ್ತಿ ಬಂದ್ಬಿಟ್ಟಿದೆ, ನನಗೆ ಬೈಬಲ್ ಓದಕ್ಕೆ ಆಗ್ತಾ ಇಲ್ಲ ಸರ್. ಇದೆಲ್ಲ ಏನಂದ್ರೆ ಬಿದ್ದು ಹೋದ ಅಂದವಾದ. ಸರಿನಾ ತಪ್ಪ? ನಾನು ನೀನು ಆ ಥರ ಅಲ್ಲ. 5 ವರ್ಷದ ಮುಂಚೆ ನಾನು ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಇವಾಗ 2 ಅವರ್ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಬೇಕು. 5 ವರ್ಷದ ಮುಂಚೆ ನಾನು 5 ಅಧ್ಯಾಯ ಓದ್ತಾ ಇದ್ದೆ. ಇವಾಗ 50 ಅಧ್ಯಾಯ ಬೈಬಲ್ ಓದ್ತೀನಿ ಅಂತಲೇ ಹೇಳ್ಬೇಕು. 5 ವರ್ಷದ ಮುಂಚೆ ಏನು ಇಲ್ದಿರ ಇದ್ದೆ. ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಅಂತಲೇ ಹೇಳ್ಬೇಕು. ನಾವು ಬಿದ್ದು ಹೋದ ಪಾತ್ರೆಯಾಗ ಕೂಡುದು. 5 ವರ್ಷದ ಮುಂಚೆ ನಾನು ಉಪವಾಸ ಮಾಡ್ತಾ ಇದ್ದೆ 20 ದಿವಸ. ಈಗ ನಾನು 21 ದಿವಸ ಉಪವಾಸ ಮಾಡ್ತೇನೆ ಅಂತ ಹೇಳ್ಬೇಕು. ನಾವು ಬೀಳ್ಬೇಕು, ನಾವು ಬೀಳಬಾರ್ದು. ನೀನ್ ಬಿದ್ದೋಗಿದ್ಯಾ ಅಂತ ನಿನ್ ಮನ್ಸಿಗೆ ಅನ್ಸಿರ್ಬಹುದು. ಒಂದ್ ವೇಳೆ ಆ ತರ ಬಿದ್ದಿದ್ರೆ ಇವತ್ತೇ ದೇವರ ಕಡೆ ಸಿಗುತ್ತೆ. ಇದೇ ಆ ಸುಪ್ರಸನ್ನತೆ ಕಾಲ, ಇದೇ ಆ ರಕ್ಷಣೆಯ ದಿನ. ದೇವರು ನಿನ್ನ ಸುಂದರವಾದ ಪಾತ್ರೆಯಾಗಿ ಮತ್ತೆ ಎತ್ತಿ ಕಟ್ಟುತ್ತಾರೆ. ನಾವು ಬಿದ್ದೋದ ಎಷ್ಟೋ ಪಾಸ್ಟರ್ಸ್ ಮೊದಲಿದ್ದಂತ ಅಭಿಷೇಕ ಇವತ್ತಿಲ್ಲ, ಮೊದಲಿದ್ದಂತ ಉತ್ಸಾಹ ಈಗಿಲ್ಲ, ಮೊದಲಿದ್ದಂತ ವೈರಾಗ್ಯ ಈಗಿಲ್ಲ. ಮೊದಲು 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು, ಇವಾಗ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡುವಂತ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಆ ತರ ಬರಬಾರದು. ಹಲ್ಲೆಲೂಯಾ. ವೇರುಮೆಯ ಪಾತಿರಾಮ. ಇನ್ನೊಂದ್ಸರಿ ವೇರುಮೆಯ ಪಾತಿರಾಮ. ಹಲ್ಲೆಲೂಯಾ. ಆಮೇಲೆ ದಾನಿಯೇಲನ ಪಾತ್ರೆ, ಸೆರೆಗೆ ಹೋದಂತ ಪಾತ್ರೆ ಯಾವ್ದದು? ದಾನಿಯೇಲ 1ನೇ ಅಧ್ಯಾಯ, ದಾನಿಯೇಲ 1ನೇ ಅಧ್ಯಾಯ 2ನೇ ವಚನ. ಹಾ ಹಾ ಹಾ. ನೆಬೂಕದ್ನೆಚ್ಚರನಿಗೆ ಬೈಬಲ್ ಹೇಳ್ತಾ ಇದೆ, ಅನೇಕ ಪಾತ್ರೆನ ಯಾರು ಕೊಡ್ತಾರೆ ಅಂದ್ರೆ ನೆಬೂಕದ್ನೆಚ್ಚರನಿಗೆ ಕೊಡ್ತಾರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ದೇವಾಲಯದ ಎಲ್ಲಾ ಪಾತ್ರೆಗಳನ್ನ ತಕೊಂಡು ಹೋಗ್ಬಿಡ್ತಾರೆ. ಸರಿನಾ ತಪ್ಪ? ಈ ಕಡೆ ನೋಡ್ತೀರಾ, ನಾವು ಎಷ್ಟು ಚರ್ಚಿಗೆ ಬರ್ತೀವಿ, ನಮ್ಗೆ ಯಾಕೆ ಆಶೀರ್ವಾದ ಬಂದಿಲ್ಲ? ನಾವೆಷ್ಟು ಉಪವಾಸ ಮಾಡ್ತೀವಿ, ಯಾಕೆ ಆಶೀರ್ವಾದ ಬಂದಿಲ್ಲ? ನಾವೆಷ್ಟು ಕಾಣಿಕೆ ಕೊಡ್ತೀವಿ, ನಮ್ಗೆ ಯಾಕೆ ಆಶೀರ್ವಾದ ಬಂದಿಲ್ಲ? ದೇವರು ಏನೋ ಒಂದು ಸೆರೆಯಲ್ಲಿಟ್ಟಿರ್ತಾರೆ, ಏನೋ ಒಂದು ಬಂಧನದಲ್ಲಿಟ್ಟಿರ್ತಾರೆ. ಪ್ರತಿ ಒಬ್ಬರಿಗೂ ಕರುಣೆನ ತೋರಿಸ್ಬೇಕು ಅಂತ ಅವಿಧೇಯತ್ವವೆಂಬ ಬಂಧನದಲ್ಲಿಟ್ಟಿರ್ತಾರಂತೆ. ಏನೋ ಒಂದು ಕಟ್ಟಾಕಿರ್ತಾರೆ, ಸೆರೆ. ಯೆರೆಮೀಯ ಹೇಳ್ತಾನೆ, ನೀವು ಸೆರೆಗೆ ಹೋಗ್ರಿ, ನೀವು ಸೆರೆಗೆ ಹೋಗ್ರಿ, ನೀವು ಸೆರೆಗೆ ಹೋಗ್ರಿ ಅಂತ. ಯಾಕೆ? ದೇವರು ಏನೋ ಒಂದು ಇಟ್ಟಿರ್ತಾರೆ. ಹಲ್ಲೆಲೂಯಾ. ನಾವು ಸೆರೆಗೆ ಹೋಗ್ಬೇಕು ಅಂತಲ್ಲ, ದೇವರು ನಮ್ಗೆ ಕಷ್ಟ ಕೊಟ್ಟಾಗ ದೃಢವಾಗಿ ಸಹಿಸ್ಕೋಬೇಕು. ಅದರಿಂದ ಏನ್ ಬರುತ್ತೆ ಗೊತ್ತಾ? ಇಡೀ ಪ್ರಪಂಚದಲ್ಲೇ ಶ್ರೇಷ್ಠ ಜ್ಞಾನಿಯಾದ ದಾನಿಯೇಲ ಹುಟ್ಟು ಬರ್ತಾನೆ. ಹಲ್ಲೆಲೂಯಾ. ದೇವ್ರ ಕಷ್ಟ ಕೊಟ್ಟಾಗ ಸಹಿಸ್ಕೋಬೇಕು. ಸೆರೆಗೆ ಕಳಿಸಿದಾಗ
ಸರಿನೋ ತಪ್ಪ? ಸೆರೆಗೆ ದೇವರು ಏನೋ ಇಕ್ಕಟ್ಟು, ಏನೋ ವೇದನೆ, ಈ ಶೋಧನೆ ನನ್ನ ಬಿಟ್ಟು ಹೋಗ್ತಾ ಇಲ್ಲ ಡಿಯರ್ ಫ್ರೆಂಡ್. ಅದರಿಂದ ಏನೋ ಒಂದು ಆಶೀರ್ವಾದ ಹುಟ್ಟಿರ್ತಾರೆ. ನಿಮಗ್ ಗೊತ್ತಾ, ಈ ಸೆರೆಗೆ ಹೋದಾಗ್ಲೇ ಯಾರು ಹುಟ್ಟಿ ಬರೋದು? ಆಮೇಲೆ ಸೆರೆಗೆ ಹೋದಾಗ ಯಾರು ಹುಟ್ಟಿ ಬರ್ತಾರೆ ಗೊತ್ತಾ? ಶ್ರೇಷ್ಠ ಧರ್ಮಾಚಾರ್ಯನು ಹುಟ್ಟು ಬರ್ತಾನೆ. ಯಾರು? ಯಾರು? ಶ್ರೇಷ್ಠ ಧರ್ಮಾಚಾರ್ಯನು. ಇಡೀ ಬೈಬಲ್ ಅಲ್ಲೇ ಸತ್ಯ ವೇದ ಪಂಡಿತ ಹುಟ್ಟಿ ಬರ್ತಾನೆ. ಎಜ್ರಾ ಇಡೀ ಸತ್ಯವೇದದಲ್ಲೇ ಮಹಾ ಧರ್ಮಶಾಸ್ತ್ರ ಪಾಂಡಿತ್ಯ ಅವನೇ ಬರೆಯುವಂಥದ್ದು. ಯಾವ ಕೀರ್ತನೆ ಗೊತ್ತಾ? 1:1-9. ಯಾವುದು? 119ನೇ ಸಂಗೀತ. ಆ ಕೀರ್ತನೆ ಅದು ಓದ್ತಾ ಇದ್ರೆ ಓದ್ತಾನೇ ಇರೋಣ ಅಂತ ಅನ್ಸುತ್ತೆ. ಯಾವ ಕೀರ್ತನೆ? 119ನೇ ಕೀರ್ತನೆ. ಅವನೇನ್ ಹೇಳ್ತಾನೆ ಗೊತ್ತಾ? ನಿನ್ನ ಧರ್ಮಶಾಸ್ತ್ರ ನನಗೆ ಎಷ್ಟೋ ಪ್ರಿಯ, ದಿನವೆಲ್ಲ ಅದೇ ನನ್ನ ಧ್ಯಾನ ಅಂತ ಹೇಳ್ತಾನೆ. ಕೀರ್ತನೆ 119ನೇ ಅಧ್ಯಾಯ 97ನೇ ವಚನದಲ್ಲಿ, ಕೀರ್ತನೆ 119-97, ನಿನ್ನ ಧರ್ಮಶಾಸ್ತ್ರ ನನಗೆ ಎಷ್ಟೋ ಪ್ರಿಯ, ದಿನವೆಲ್ಲ ಅದೇ ನನ್ನ ಧ್ಯಾನ ಅಂತ ಹೇಳ್ತಾನೆ. ನೋಡಿ, 119ನೇ ಕೀರ್ತನೆ ಬರೆದಂತ ಧರ್ಮಾಚಾರ್ಯನು ಯಾರು ಹೇಳುದು? ಕೋರೇಶ ಹೇಳ್ತಾನೆ. ಏನು? ಮೋಶೆ ಧರ್ಮಶಾಸ್ತ್ರದಲ್ಲಿ ಪ್ರವೀಣನು, ಧರ್ಮಾಚಾರ್ಯನಂತ ಕೋರೇಶ ಹೇಳ್ತಾನೆ. ಯಾರನ್ನ? ಯಜ್ರನ್ನ ನೋಡ್ಬಿಟ್ಟು ಅಂತ ಶ್ರೇಷ್ಠ ಯಜ್ರ ಹುಟ್ಟಿ ಬರ್ತಾನೆ. ಎಲ್ಲಿ? ದೇವರು ಸೆರೆಗೆ ಕಳಿಸಿದಾಗ. ನಿನ್ನಲ್ಲಿ ಸೆರೆ ಇದೆಯಾ? ನಿನ್ನಲ್ಲಿ ಅದು ಇದು ಇದೆಯಾ? ಭಯ ಬೀಳಕ್ ಹೋಗ್ಬೇಡ. ಅದರಿಂದ ದೊಡ್ಡ ಆಶೀರ್ವಾದ ದೇವರಿದ್ದಾರೆ. ನಮ್ಮಲ್ಲಿ ಕೊರತೆಗಳು, ನಮ್ಮಲ್ಲಿ ನ್ಯೂನ್ಯತೆಗಳಿದೆಯಾ? ಅದರಿಂದ ದೊಡ್ಡ ಆಶೀರ್ವಾದ ಅಡಕವಾಗಿದೆ. ಅದರಿಂದ ದಾನಿಯೇಲ ಹೊರಟು ಬರ್ತಾನೆ. ಶಾದ್ರಕ್, ಮೇಷಕ್, ಅಬೇದ್ನೆಗೋ, ಎಸ್ತೇರ, ಮೊರ್ದೆಕೈ, ಆಮೇಲೆ ಶಯಲ್ತೀಯೇಲ್ ಹುಟ್ಟು ಬರ್ತಾನೆ. ಜರುಬ್ಬಾಬೆಲ್ ಹುಟ್ಟು ಬರ್ತಾನೆ. ಧರ್ಮಾಚಾರ್ಯನಾದ ಎಜ್ರ ಹುಟ್ಟಿ ಬರ್ತಾನೆ. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು ಯಾವುದು? ದಾನಿಯೇಲ 5ನೇ ಅಧ್ಯಾಯ 3ನೇ ವಚನ. ದಾನಿಯೇಲ 5ನೇ ಅಧ್ಯಾಯ 3ನೇ ವಚನ. ಇದನ್ನ ಹೇಳಬಾರ್ದು, ಆದ್ರೂ ನಿಮ್ಗೆ ಒಳ್ಳೇದಕ್ಕೆ ಹೇಳ್ತೀನಿ. ನಾಡಗುಡಿಯಿಂದ, ನಡುಗುಡಿಯಿಂದ ಸೂರೆಯಾದ ಬಂಗಾರದ ಪತ್ನಿ ಉಪಪತ್ನಿಯರು ಯಾವ್ದ್ರಲ್ಲಿ ಕುಡಿದ್ರು? ಯಾವ ಪಾತ್ರೆ? ಯೆರೂಸಲೇಮಿನ ದೇವಾಲಯದ ಗುಡಿಯಿಂದ. ಅಂದ್ರೆ ಏನು? ದೇವಸ್ಥಾನದ ಪಾತ್ರೆಯಲ್ಲಿ ಯಾರು ಕುಡಿತಾರೆ? ಯಾರು ಕುಡಿತಾರೆ? ಇವರೆಲ್ಲ ಕುಡಿತಾರೆ. ಅದರ ಅರ್ಥ ಏನ್ ಗೊತ್ತಾ? ಹಲ್ಲೆಲೂಯಾ. ಏನದರ ಅರ್ಥ ಅಂತಂದ್ರೆ, ನಾವು ದೇವರ ಆಲಯಕ್ಕೆ ಕೊಡಬೇಕಾದದ್ದನ್ನ, ಸಲ್ಲಬೇಕಾದದ್ದನ್ನ ನಾವು ತಿನ್ನಬಾರ್ದು, ನಾವು ಕುಡಿಬಾರ್ದು. ಉದಾಹರಣೆಗೆ ನನಗೆ 100 ರೂಪಾಯಿ ಬರುತ್ತೆ ಅಂತ ಇಟ್ಕೊಳ್ಳಿ. 10 ರೂಪಾಯಿ ದೇವರ ಸೇವೆಗೆ ಹೋಗುವಂಥದ್ದು, 9 ರೂಪಾಯಿ ನನ್ನ ಕುಟುಂಬಕ್ಕೆ. ಹಲ್ಲೆಲೂಯಾ. ಯಾವಾಗ ಆ 9ನೇ ಭಾಗ ನಾನು ತಿಂದು ದುರಾಸೆಯಿಂದ 10ನೇ ಭಾಗನು ತಿಂದು ಬಿಡ್ತೀನೋ, ಅವಾಗ ದೇವ್ರ ಮೇಲ್ಗಡೆಯಿಂದ ಬರೀತಾರೆ, ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿ. ಓದಿ ವಾಕ್ಯ. ದಾನಿಯೇಲ 5:25. ದಾನಿಯೇಲ 5:25. ಬರದ ಬರ ತೆಕೇಲ್ ಉಪರ್ಸಿನ, ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು
ಕಂಡು ಬಂದಿ. ಡಿಯರ್ ಫ್ರೆಂಡ್, ನೀನು ದೇವರ ಆಲಯದ ಪಾತ್ರೆ. ಅಂದರೆ ನೀನು ನಿನ್ನ ದೇವರ ಆಲಯಕ್ಕೆ ಸಲ್ಲಿಸುವ ಪಾತ್ರೆಯಲ್ಲಿ ತಿನ್ನಬೇಡ, ಕುಡಿಬೇಡ. ಅದೇ ದಿನ ರಾಜ ಸತ್ತೋಗ್ಬಿಡ್ತಾನೆ. ಯಾರು? ಬೆಲ್ತೆಶಚ್ಚರನು ಏನ್ ಮಾಡ್ತಾನೆ ಅಂದ್ರೆ ಅದೇ ರಾತ್ರಿ ಸತ್ತೋಗ್ಬಿಡ್ತಾನೆ. ಯಾವಾಗ ಅಂದ್ರೆ ದೇವಾಲಯದ ಪಾತ್ರೆಯಲ್ಲಿ ಇವನು ಕುಡಿದಾಗ. ನೀನು ದೇವರಿಗೆ ಸಲ್ಲಿಸುವಂಥದ್ದನ್ನ ಸಲ್ಲಿಸು. ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಾಣಲ್ಲ, ಉನ್ನತವಾಗಿ ಕಾಣ್ತೀಯ. ಕ್ರೈಸ್ತರು ನೀವು ಆಶೀರ್ವಾದ ಹೊಂದಲು ನಾವು ಹೇಳ್ತಾ ಇರೋದು. ದೇವ್ರ ಸೇವಕರಾದಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ ನೀವು ಒಳ್ಳೇದಾಗಬೇಕು ಅಂತ. ದೇವ್ರ ಸೇವಕರಿಗೆ ಆಕಾಶದ ಪಕ್ಷಿಗಳು ಪೋಷಿಸ್ತವೆ. ದೇವ್ರ ಸೇವಕರಿಗೋಸ್ಕರಲ್ಲ, ಕೊಡೋದ್ರಿಂದ ದೇವ್ರ ದೇವರಾಲಯಕ್ಕೆ ಸಲ್ಲುವಂಥದ್ದನ್ನ ಸಲ್ಲಿಸ್ಬಿಡಿ. ನಿಮ್ಮ ಜೀವನ ಹೆಂಗೆ ಬಿಡಿಸ್ಕೊಳ್ತೇನೆ, ಎಲ್ಲ ಸಿಕ್ಕಲಿಂದ, ಎಲ್ಲ ಇಕ್ಕಟ್ಟಿಂದ, ಎಲ್ಲ ಬಡತನದಿಂದ, ಎಲ್ಲ ವೇದನೆಯಿಂದ ದಿನೇ 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 ಮೇಲ್ಗಡೆ ಬಂದ್ಬಿಡ್ತೀರಾ. ಹಲ್ಲೆಲೂಯಾ. ನೀನು ಕಾಣಿಕೆ ಹಾಕ್ತೀರಾ, ನಿನಗೆ 1,00,000 ಬಂದ್ರೂ ನಿನಗೆ ಸಮಾಧಾನ ಇರಲ್ಲ, ಸಂತೋಷ ಇರಲ್ಲ. ನೀನು ಕಾಣಿಕೆ ಹಾಕಿ ಬರೀ 10,000 ರೂಪಾಯಿ ಬರ್ಲಿ, ನೀನು 2,00,000ದ ಜೀವನ ಮಾಡ್ತೀಯ. ಚಪ್ಪಾಳೆ ಹೊಡಿಯಲ್ವಾ? ದೇವಾಲಯದ ಪಾತ್ರೆನ ದೇವರಿಗೆ ಸ್ವಲ್ಪದನ್ನ ತಿನ್ನಕ್ ಹೋಗ್ಬೇಡ. ಹಲ್ಲೆಲೂಯಾ. ಆಮೇಲೆ 8ನೇದ 9ನೇದ ಗೊತ್ತಿಲ್ಲ. ಹೋಶೇಯ 8ನೇ ಅಧ್ಯಾಯ 8ನೇ ವಚನ. ಹೋಶೇಯ 8ನೇ ಅಧ್ಯಾಯ 8ನೇ ವಚನ. ಇಸ್ರಾಯೇಲು ನುಂಗಲ್ಪಟ್ಟಿದೆ, ಅದು ಜನಾಂಗಗಳ ಮಧ್ಯದಲ್ಲಿ ಯಾರಿಗೂ ಬೇಡದ ಪಾತ್ರೆಯಂತಿದೆ. ಹೋಶೇಯ 8ನೇ ಅಧ್ಯಾಯ 8ನೇ ವಚನ. ನಿಮ್ಮನ್ನ ತಿರಸ್ಕಾರ ಮಾಡಿದ್ರೆ, ನಿಮ್ಮನ್ನ ನಿರಾಕರಿಸಿದ್ರೆ, ನಿಮ್ಮನ್ನ ಬೇಡ ಅಂತ ತಳ್ಳಿ ಬಿಟ್ರೆ, ಬೈಬಲ್ ಏನಂತ ಹೇಳ್ತಾ ಇದೆ? ಇಸ್ರಾಯೇಲು ಯಾರಿಗೂ ಬೇಡದ ಪಾತ್ರೆ. ಕೀರ್ತನೆ 119ನೇ ಅಧ್ಯಾಯ 22ನೇ ವಚನ. ಕೀರ್ತನೆ 118ನೇ ಅಧ್ಯಾಯ, ಕೀರ್ತನೆ 118ನೇ ಅಧ್ಯಾಯ 22ನೇ ವಚನ. ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ. ಇದನ್ನೇ ದೇವ್ರ ವಾಕ್ಯ ಹೇಳ್ತಾ ಇದ್ರು. ಇದು ಯೆಹೋವನಿಂದಲೇ ಇದು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಅಮ್ಮ ಪಾತ್ರೆಗಳಿಂದ ದೇವರನ್ನ ಮುಖ್ಯವಾದ ಮೂಲೆಗಲ್ಲಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಮುಖ್ಯವಾದ ಮೂಲೆ ಕಲ್ಲಾಗಿ ನಿಮ್ಮನ್ನಿಡ್ತಾರೆ. ಇಸ್ರಾಯೇಲು ಯಾರಿಗೂ ಇಷ್ಟವಿಲ್ಲದ ಪಾತ್ರೆ. ಅವಳು ಯೂಸ್ಲೆಸ್, ಅವನು ಯೂಸ್ಲೆಸ್, ಅವಳು ಯೂಸ್ಲೆಸ್, ₹1 ಪ್ರಯೋಜನ ಬರಲ್ಲಪ್ಪ. ಹೋಗಿ ಹೋಗಿ ಎಂತವನಂತ ನಿನ್ ಕಷ್ಟ ಹೇಳ್ಕೊಡ್ತೀಯ, ₹1 ಪ್ರಯೋಜನ ಬರಲ್ಲ. ಬೇಡದ ಪಾತ್ರೆ. ಬೈಬಲ್ ಹೇಳ್ತಾ ಇದೆ, ಮುಖ್ಯವಾದ ಮೂಲೆಗಲ್ಲಾಗಿ ದೇವರು ನಿನ್ನಿಡ್ತಾರೆ. ಹಲ್ಲೆಲೂಯಾ. ಕೊನೆಯದಾಗಿ ಯಾರನ್ನೋ ಇನ್ನ 2 ಪಾಯಿಂಟ್ ಹೇಳಿ ಮುಗಿಸ್ತೀನಿ. 1 ಕೊರಿಂಥ 10ನೇ ಅಧ್ಯಾಯ 21ನೇ ವಚನ. 1 ಕೊರಿಂಥ 10ನೇ ಅಧ್ಯಾಯ 21ನೇ ವಚನ. ನೀವು ಏನಪ್ಪ ಸ್ವಲ್ಪ ಗೊತ್ತಾಯ್ತೇನಪ್ಪ.
ಹಾಕ್ನಲ್ಲ ವೈಟ್ ಶರ್ಟು ಟೈ ಏನು ಬೆಳಕಿನ ಅಂತ ಪರಿಶುದ್ಧ அல்லேலூயா நீங்க கர்த்தருடைய பாத்திரத்திலே இல்லனா ஒண்ணு தான் குடிக்க முடியும் ரெண்டுத்துல குடிக்க முடியாது ಕುಡಿಯ முடியாது ನೀವು ಕರ್ತನ ಪಾತ್ರೆಯಲ್ಲಿ ದೆವ್ವಗಳ ಪಾತ್ರೆಯಲ್ಲಿ ಇವುಗಳಿಗೆ ಒಂದರಲ್ಲಿ இப்ப பாஸ்டர் இருக்காங்க பாஸ்டர் வராரு பாஸ்டர் ஐயா ஐயா ಅಂತ ஏமாத்திட்டாங்க மேலிருந்து ஏமாத்த முடியுமா அப்புறமா ஆம்பியா வேலையில வரா அப்புறமா ஆம்பியனை ஏமாத்த முடியும் ஆண்டவரை ஏமாத்த முடியுமா சரி பொண்டாட்டியை இங்க ஏமாத்த முடியும் ஆண்டவரை ஏமாத்த முடியுமா ಪ್ರತಿಯೊಬ್ಬಳು ತನ್ನ ದೇಹದ ಮೂಲಕ ನಡೆಸೋ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ನ್ಯಾಯವಾದ ಪ್ರತಿಫಲವನ್ನು ನಾವು ಯಥಾಸ್ಥಿತಿಯಾಗಿ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕು ಅದಕ್ಕಾಗಿ ಚರ್ಚಲ್ಲೂ ಕರ್ತನ ಪಾತ್ರೆ ಅಂದ್ರೇನು ಹಾಡಾಡುದು ಕರ್ತನ ಪಾತ್ರೆ ಅಂದ್ರೆ ಪ್ರೇಯರ್ ಮಾಡುದು ಕರ್ತನ ಪ್ರಾರ್ಥನೆ ಅಂದ್ರೆ ಕರ್ತನ ಪಾತ್ರೆ ಅಂತ ಹೇಳೋದು ಅಂದ್ರೆ ಏನು ಪರಿಶುದ್ಧವಾಗಿರೋದು ಈ ಚರ್ಚ್ ಬಿಟ್ಟು ಆಚೆ ಹೋದ್ರೆ ಜಾಸ್ತಿ ಮಾಡ್ಬೇಕು ಏನು ಕರ್ತನ ಪಾತ್ರೆ ಯಾರಿಲ್ಲ ಅಂತ ನೋಡ್ಬಿಟ್ಟು ಪ್ರೇಯರ್ ಮಾಡ್ಬೇಕು ಯಾರಿಲ್ಲ ಅಂತ ನೋಡ್ಬಿಟ್ಟು ಬೈಬಲ್ ಓದ್ಬೇಕು ಯಾರಿಲ್ಲ ಅಂತ ನೋಡ್ಬಿಟ್ಟು ದೊಡ್ಡ ದೊಡ್ಡ ದೇವರ ಸೇವಕರ ಪ್ರಸಂಗಗಳು ಕೇಳ್ಬೇಕು ಸಾಕ್ಷಿಗಳು ಕೇಳ್ಬೇಕು ಯಾರು ಇಲ್ಲ ಅಂತ ದೆವ್ವದ ಪಾತ್ರೆ ಕುಡಿಬಾರ್ದು ಯಾರು ಇದ್ರು ಇಲ್ಲ ಅಂದ್ರೂ ಜನರ ಮುಂದೆನೂ ಒಂದೇ ಜನ ಇಲ್ಲ ಅಂದ್ರೂ ಒಂದೇ ದೇವರ ಮುಂದೆ ಪರಿಶುದ್ಧವಾಗಿರ್ಬೇಕು ನಾವೇನಾಗಬೇಕು ಕರ್ತನ ಪಾತ್ರೆಯಲ್ಲಿ ಮಾತ್ರ ಕುಡಿಬೇಕು ದೆವ್ವದ ಪಾತ್ರೆಯಲ್ಲಿ ಕುಡಿಬಾರ್ದು பைபிள் கிட்ட பாருங்க பைபிள் படிக்கணும் மம்மி கிட்ட போன் கூட அன்ட்டு பிடிக்க கூடாது போன் என்ன வருதுன்னாக்கா பேயிங் தான் வருது போன் பேயிங் வருது ஆண்டவர் போன் உள்ளது ಕರ್ತನ ಪಾತ್ರೆ ಅದರಲ್ಲಿ ಮಾತ್ರ ಕುಡಿಯೋಣ ಇವತ್ತು ಹಲ್ಲೆಲೂಯಾ ಆಮೇಲೆ 9ನೇದು 8ನೇದು ಗೊತ್ತಿಲ್ಲ 9ನೇದು ಪ್ರಕಟಣೆ 8ನೇ ಅಧ್ಯಾಯ 3ನೇ ವಚನ ಪ್ರಾರ್ಥನೆಯ ಧೂಪದ ಪಾತ್ರೆ 8ನೇ ಅಧ್ಯಾಯ 3ನೇ ವಚನ ಪ್ರಕಟಣೆ ಕರೆಕ್ಟ್ ಚಿನ್ನದ ನಾವು ಏನಾಗ್ಬೇಕು ಅಂತಂದ್ರೆ ಅಮ್ಮ ಪಾರಂಗೋ ನಾವು ಚಿನ್ನದ ಧೂಪಾರತಿ ಆಗ್ಬೇಕು ಪ್ರಾಣ ಇರುವಂತ ದೇವರು ಕೂತಿರ್ತಾರೆ ಪ್ರಾಣ ಇರುವಂತ ದೇವರು ಕೂತಿದ್ರೆ ಹಿಂಗೆ ಆರತಿ ಎತ್ತಾನೆ ಹಿಂಗೆ ಆರತಿ ಎತ್ತುವಾಗ ಆ ಚಿನ್ನದ ಧೂಪಾರತಿಯಲ್ಲಿ ಹಿಂಗಿರ್ತವೆ ಹಿಂಗಿಡ್ಕೊಳ್ತಾರೆ ಹಿಂಗಿರುತ್ತೆ ಹಿಂಗಿಡ್ಕೊಂಡಾಗ ಇದು ಇಲ್ಲಿದ್ರೆ ಆ ಧೂಪದಲ್ಲಿ ಹೊಗೆ ಬರುತ್ತೆ ಹೊಗೆ ಜೊತೆಲಿ ಯಾರು ಇರುತ್ತಂದ್ರೆ ನೀನು ನಾನು ಮಾಡೋ ಅಂತ ಪ್ರಾರ್ಥನೆ ಬರ್ತದೆ ಹಲ್ಲೆಲೂಯಾ ನೀನು ನಾನು ಚಿನ್ನದ ಧೂಪದ ಪಾತ್ರೆ ಆಗಿರ್ಬೇಕು ಪ್ರಾರ್ಥನೆ ಪಾತ್ರೆ ಅಯ್ಯಮ್ಮ ಏನ್ ಮಾಡ್ತಾ ಇರ್ತಾರೆ ಅಯ್ಯಮ್ಮ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇರ್ತಾರಪ್ಪ ಅಂತ ನೋಡಿ ಆ ಬ್ರದರ್ ಏನ್ ಮಾಡ್ತಾ ಇದ್ದಾರೆ ಟೈಮ್ ಸಿಕ್ಕಿದ್ರೆ ಸಾಕು ಅವ್ರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ನೀನು ನೋಡಿ
ಮಿಕ್ಕಲಾದ ಆಶ್ರಯ. ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ. ಮಹಾಪ್ರವಾಹವು ಅಂತವ್ರನ್ನ ಮುಟ್ಟೋದೇ ಇಲ್ಲ. ಕೀರ್ತನೆ 32:6 ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ. ಮಹಾಪ್ರವಾಹ ಅಂತ ಮುಟ್ಟೋದೇ ಇಲ್ಲ. ನಿನ್ನ ನೋಡಿ ಜನ ಏನಂತ ಹೇಳ್ಬೇಕು? ಯಾವಾಗ್ಲೂ ಪ್ರಾರ್ಥನೆ ಮಾಡೋ ಅಂತ ವ್ಯಕ್ತಿ ಆಗಿರ್ಬೇಕು. ಧೂಪ ಅನ್ನೋದು ಬರ್ತಾ ಇರ್ಬೇಕು ನಿಮ್ಮಿಂದ. ಹಲ್ಲೆಲೂಯಾ. ಕೀರ್ತನೆ 91:1 ಕೀರ್ತನೆ 91 ಪರಾತ್ಪರನ ಮೊರೆ ಹೊಕ್ಕಿರೋನು. பராத்பரன முறை வைக்கிறவன் ஏன் ಹೇಳಿ? அந்த பையனை பாரு, அவங்க மம்மி பின்னாடியே இருக்கிறான். மம்மி 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 சாக்லேட் கொடுத்தாலும் பண்ணான்ற, பிஸ்கட் கொடுத்தாலும் பண்ணான்ற, சாப்பாடு கொடுத்தாலும் பண்ணான்ற, எப்பவும் மம்மி பின்னால. அந்த பொண்ணை பாரு, அந்த சின்ன பொண்ணு அவங்க டாடி விடுறதே இல்லை. எப்பவும் டாடி பின்னால. போனப்போ வண்டியிலே வந்தப்போ வண்டியிலே எப்பவும் டாடி பின்னாலே இருக்கிறாங்க. யார் இருக்கிறாங்க? டாடி பாச காமிக்கிறாரு, மம்மி பாச காமிக்கிறாரு. எஸ் ஆர் நோ? என்ன வேணா நான் இவன் சின்னக்கா யார் தோற்றது? இவனா தோற்றது? டாடி மம்மி தோற்றாங்க. கரெக்டா தப்பா சொல்லுங்க. நீ உங்களுக்கு பிரச்சனை வந்தாக்கா எப்பவும் பரலோகத்தின் டாடி பின்னாலேயே இருக்கணும் நாங்க. அப்போ எந்த பிரச்சனை எங்க கிட்ட வராது. ಪರಲೋಕದ ದೇವರಿಂದನೇ ಇರ್ಬೇಕು. ಅದಂತ ಏನು? ಯಾವಾಗ್ಲೂ ಆತನ ಪ್ರಾರ್ಥನೆ ಮಾಡ್ತಾ ಇರ್ಬೇಕು, ಮೊರೆ ಹೋಗ್ತಿರ್ಬೇಕು. ಯಾವಾಗ್ಲೂ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿರೋಂಥವ್ರು ಹಾಳಾಗಿರೋದು ಯಾರನ್ನಾದ್ರೂ ನೋಡಿದ್ದೀರಾ? ಕೈ ಎತ್ಬಿಡಿ ನೋಡೋಣ. ಕೈ ಎತ್ಬಿಡಿ. ಪ್ರಾರ್ಥನೆ ಮಾಡಿ 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 ಹಾಳೆತ್ತೋದ ಅಂತ ಹೇಳೋರು ಯಾರಾದ್ರೂ ಕೈ ಎತ್ತಿ. ಉಪವಾಸ ಮಾಡಿ 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 ಹಾಳಾಗೋಗ್ಬಿಟ್ಟ ಅಂತ ಹೇಳೋರು ಕೈ ಎತ್ತಿ ನೋಡೋಣ. ಬೈಬಲ್ ಓದಿ ಓದಿ ಹಾಳಾಗೋಗ್ಬಿಟ್ಟ ಅಂತ ಹೇಳೋರು ಕೈ ಎತ್ತಿ ನೋಡೋಣ. ಸಿಕ್ಕಲ್ಲ, ನೀವು ನೋಡಿರಲ್ಲ. ನೀನೇನ್ ಮಾಡ್ಬೇಕು ಅಂದ್ರೆ ಧೂಪದ ಪಾತ್ರೆಯಾಗು. ನಿನ್ ಕೆಲಸ, ನೀನ್ ಮಾಡೋಂತ IT ಕಂಪ್ನಿಯಲ್ಲಿ ಕೆಲಸ ನಿನ್ನ ಕೈ ಕೊಟ್ಬಿಡ್ಬಹುದು. ದೇವ್ರು ನಿನ್ನ ಕೈ ಕೊಡಲ್ಲ. ದೇವ್ರ ಕೈ ಹಿಡಿತಾರೆ. ಹಲ್ಲೆಲೂಯಾ. ನೀನು ಕೆಲಸದಿಂದ ನಿನ್ನ ಎತ್ತಾಕ್ಬಿಡ್ಬೋದು. ನಾಳೆ ದಿವಸ ದೇವ್ರು ಯಾವತ್ತೂ ಎತ್ತಾಕಲ್ಲ. ಎಲ್ಲಾರು ಎತ್ತಾಕ್ತಾ ಇದ್ರೆ ದೇವ್ರು ನಿನ್ನ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡ್ತಾರೆ. ಧೂಪದ ಪಾತ್ರೆಯಾಗು. ದೇವರಿಗಾಗಿ ಮಾತ್ರ ಮೀಸಲಾದ ಪಾತ್ರೆಯಾಗು. ಏನ್ ಪಾತ್ರೆ? ಮೀಸಲಾದ ಪಾತ್ರೆ. ಹೇಳ್ಬಿಡಿ. ನಂಬರ್ 1 ಯಾವುದು? ಮಾನ ಪಾತ್ರೆ. ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, 6 ಜೇಡಿ ಮಣ್ಣಿನ ಪಾತ್ರೆ. ನಂಬರ್ 7 ಪಿಸುವುದ ಪಾತ್ರೆ. ನಂಬರ್ 8 ಮುಖ್ಯವಾದ ಪಾತ್ರೆ ಹೊಸೆಯ. ನಂಬರ್ 9 ಕರ್ತನ ಪಾತ್ರೆ. ಅದು ಹೇಳಿದೆ, ಅದು ದೇವಾಲಯದ ಪಾತ್ರೆ. ಅದನ್ನು ಬರ್ಕೊಂಡಿಲ್ಲ. ಅದನ್ನ ಮಾತ್ರ ನಿಮ್ಮನ್ನ ಮಾಡಿ ಕುಡಿದು ಮಾಡ್ಕೊಂಡು ஐயா உங்களுக்கு தெரியல, சீக்ரெட்டே அது நீ வளர்றது. அல்லேலூயா. அப்புறமா 11வது ಮುಖ್ಯತೆ ಜಕರ್ಯ 14:21. ಜಕರ್ಯ 14:21. ಜಕರ್ಯ 14:21. ಇದಲ್ಲದೆ ಯೆರೂಸಲೇಮಿನಲ್ಲಿ ಯೆಹೂದದಲ್ಲಿಯೂ ಇರುವ ಸಕಲ ಪಾತ್ರೆಗಳು ಸೇನಾಧೀಶ್ವರನಾದ ಯೆಹೋವನಿಗೆ ಮೀಸಲಾಗಿರುವವು. ಇದಲ್ಲದೆ 14:21. ಇದಲ್ಲದೆ ಯೆರೂಸಲೇಮಿನಲ್ಲಿಯೂ ಯೆಹೂದದಲ್ಲಿಯೂ ಸಕಲ ಪಾತ್ರೆಗಳು, ಅಂದ್ರೆ ಚಿಕ್ಕವರು ದೊಡ್ಡವರು, ಕೂಲಿ ಕೆಲಸ ಮಾಡುವಂತವ್ರು,
படிக்கணும்னு reserve. Correct தானே? ಮೀಸಲು ಅದನ್ನು போயிட்டு நீங்க இப்போ யாரு அங்க ட்ரம் அடிச்சீங்களா? நீங்க ஏன் போய் அங்க உக்காந்துனாக்க எல்லாம் வாய் விட்டுன்னு பார்ப்போங்க. கரெக்ட் தானே நான் சொல்றது? சரி, அங்கிருந்து நீங்க வந்து உக்காந்துனாக்க எல்லாம் இதா பார்ப்போம். கரெக்ட் தானே நான் சொல்றது? சரி, போயிட்டு சர்க்கிள் இன்ஸ்பெக்டர் சேர்ந்து நீங்க உட்கார முடியுதா? அவருக்கு கரெக்ட் தானே நான் சொல்றது? அதே மாதிரி எல்லா ಪಾತ್ರೆಗಳು ದೇವರಿಗೆ ಮೀಸಲು, ರಿಸರ್ವ್. ಯಾರಿಗೆ? ನೀವು ದೇವರಿಗೆ ಮೀಸಲು. ಯಾರು? ಏಯ್ ಇಲ್ಲಪ್ಪ, ನೀವು ಯಾರು ಕೇಳ್ತದ್ದು? ನಾನು ಸಂಪಾದಿಸಿದ್ದು எங்க அப்பா ப்ராಪರ್ಟಿ, எங்க ಅಮ್ಮ ப்ராಪರ್ಟಿ, ನಾನು ಪಡಿಸಿದ್ದು, ನಾನು ಅದು ಇದು ಯಾಕಿಟ್ಟಿರಂತ ಎಂತೆಲ್ಲ? ನೋ 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 ನೋ, ನೀವು ನಿಮ್ಮ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂದು ನಿಮಗೆ ಗೊತ್ತಿಲ್ಲವೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ದೇವರಿಗೆ ಮೀಸಲು. ಹಲ್ಲೆಲೂಯಾ. ವಿಮೋಚನೆ ಕಾಂಡ 25:36, ವಿಮೋಚನೆ ಕಾಂಡ 28:36, ವಿಮೋಚನೆ ಕಾಂಡ 28:36. ಬಂಗಾರದಿಂದ ಪಟ್ಟವನ್ನು ಮಾಡಿಸಿ, ಪಟ್ಟ ಅಂದ್ರೆ ಏನ್ ಹೇಳಿ? ಪೇಟ ಅಂತಂದ್ರೆ ತಲೆ ಮೇಲೆ ಬಿಟ್ಟಿದ್ದೆ ಪೇಟ, ಪಟ್ಟ ಅಥವಾ ಕಿರೀಟ, ಇದು ಮಾಡಿಸ್ಬಿಟ್ಟು ತಲೆ ಮೇಲೆ ಇಟ್ಬಿಟ್ಟು, ತಲೆ ಮೇಲೆ ಇಟ್ಬಿಟ್ಟು ಹಿಂಗೆ ಬರಿಬೇಕಂತೆ. ಏನಂತ ಬರಿಬೇಕು? ಯೆಹೋವನಿಗೆ ಮೀಸಲು ಎಂಬ ಲಿಪಿಯನ್ನು ಇಲ್ಲಿ ಬರೆಸಬೇಕಂತೆ, ಕೆತ್ತಿಸಬೇಕು. ಅದೇ ಜಕರ್ಯದಲ್ಲಿ ಯೆರೂಸಲೇಮಿನಲ್ಲಿ ಯೂದ ದೇಶದಲ್ಲೆಲ್ಲ ಸಕಲ ಪಾತ್ರೆಗಳು, ಆ ಪಾತ್ರೆಗಳ ಮೇಲೆ ಉಂಗು ಪೇರೇನಾ? ಉಂಗು ಪೇರೇನಾ? ಉಂಗು ಪೇರು
ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ